ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಬ್ರಹ್ಮಜ್ಞಾನದ ಪಾಠದಲ್ಲಿ ಶಿಷ್ಯನಾದವನು ಗುರುಗಳಿಗೆ ಕೇಳ್ತಾ ಇದ್ದಾನೆ, ಈ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಕೂಟಸ್ಥನಿಗಾಗ್ತದೋ ಆಭಾಸನಿಗಾಗ್ತದೋ, ಮತ್ತೆ ಕೂಟಸ್ಥನಿಗೆ ಆದರೆ ಕೂಟಸ್ಥನಿಗೆ ವಿಕಾರ ಹೇಳಿದಂಗಾಗ್ತದ. ಬ್ರಹ್ಮಜ್ಞಾನ ಪಡೆದ ಮೇಲೆ ಕೂಟಸ್ಥ ಆದ, ಬ್ರಹ್ಮ ಆದ, ಮೊದಲು ಆತ ಬ್ರಹ್ಮ ಇದ್ದಿದ್ದಿಲ್ಲ ಅನ್ನಂಗಾಗ್ತದ. ಆಭಾಸನಿಗೆ ಹೇಳಿದ್ರೆ ಆಭಾಸ ಪ್ರತಿಬಿಂಬ ಸ್ವರೂಪ. ಹಿಂಗಾಗಿ ಆಭಾಸನಿಗೆ ನಾವು ಅಹಂ ಬ್ರಹ್ಮ, ನಾನು ಬ್ರಹ್ಮ ಅದೀನಿ ಅಂದ್ರೆ ಭ್ರಾಂತಿ ಹೇಳ್ದಂಗಾಗ್ತದ. ಮತ್ತು ಅವರಿಬ್ಬರಿಗೂ ಆಗ್ಲಿಲ್ಲ ಅಂತಂದ್ರ ಈ ಅಹಂ ಬ್ರಹ್ಮಾಸ್ಮಿ ಅನ್ನೋ ಶಬ್ದನೇ ಅರ್ಥ ಇಲ್ದಂಗಾಗ್ತದ. ಈ ರೀತಿ ನನಗೆ ಕನ್ಫ್ಯೂಸ್ ಅದ, ಸ್ವಲ್ಪ ತಿಳಿಸಿ ಹೇಳ್ರಿ, ಇದು ಯಾರಿಗಾಗ್ತದ? ಬ್ರಹ್ಮಜ್ಞಾನ ಕೂಟಸ್ಥನಿಗೆ ಆಗ್ತದೋ ಆಭಾಸನಿಗೆ ಆಗ್ತದೋ ಮತ್ತು ಯಾರಿಗೆ ಆಗಲ್ಲೋ ಅಂತ ಒಂದು ಡೌಟ್ ನನಗ ಅಂದಾಗ ಗುರುಗಳು ಹೇಳ್ತಾರ, ಏನಿಲ್ಲ, ನಾನು 7 ಅವಸ್ಥೆಗಳನ್ನು ಕುರಿತು ಹೇಳ್ತೀನಿ. ಈ 7 ಅವಸ್ಥೆಗಳು ಆಭಾಸನಿಗೆ ಸಂಬಂಧಪಟ್ಟದ್ದದವ. ಆಭಾಸ ಇದ್ದ ಹಾಗೆಯೇ ಆತ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ಕೊಳ್ಳಕ್ ಬರಂಗಿಲ್ಲ. ಒಂದು ಕ್ರಮವತ್ತಾದ ಸಾಧನೆಯ ಮೂಲಕ ಆಭಾಸನೇ ಮುಂದ ಬ್ರಹ್ಮ ಸ್ವರೂಪ ಆಗ್ತಾನ. ಆ ಸಾಧನೆ 7 ಅವಸ್ಥೆಗಳು ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲು ಜಾನು ನಹಿ ಮೈ ಬ್ರಹ್ಮಕ್ಕೂ, ಅಂದ್ರೆ ನಾನು ಬ್ರಹ್ಮನನ್ನು ಅರಿಯುವುದಿಲ್ಲ. ಇದು ಒಂದನೇದ್ದು. ಇದಕ್ಕೆ ಏನಂತಾರಂದ್ರ ಅಜ್ಞಾನ ಅಜ್ಞಾನ ಅಂತಾರ. ಅಜ್ಞಾನ 3 ಅಕ್ಷರಗಳು ಬರೆದೇವಂತಂದ್ರ ಆ 3 ಅಕ್ಷರಗಳಲ್ಲಿ ಜ್ಞಾನನೂ ಅದ. ಅದ್ ಬಿಟ್ಟು ನೋಡಿದ್ರೆ ಜ್ಞಾನನೂ ಅದ. ಅಜ್ಞಾನ, ಜ್ಞಾನ ಎಲ್ಲದಂದ್ರೆ ಅಜ್ಞಾನದಿಂದಲೇ ಆರಂಭ ಆಗ್ತದ. ಅಜ್ಞಾನದೊಳಗೆ ಜ್ಞಾನ ಅದ. ಅದಕ್ಕೆ ನಹಿ ಜಾನು ಮೈ ಬ್ರಹ್ಮಕ್ಕೂ ಯಹ ಕಹತ ಅಜ್ಞಾನ, ಬ್ರಹ್ಮ ನನಗೆ ಗೊತ್ತಿಲ್ಲ, ಬ್ರಹ್ಮ ನನಗೆ ತಿಳಿದಿಲ್ಲ. ಇದು ಫಸ್ಟ್ ನಾವು ಈ ಅವಸ್ಥೆಯಲ್ಲಿ ನಾವು ಬರಬೇಕು. ಆಭಾಸನಾದವನಿಗೆ ನಾನಾ ರೀತಿಯಾದಂಥ ಈ ಜಗತ್ತಿನಲ್ಲಿ ಮಾಹಿತಿಗಳದವ, ನಾನಾ ರೀತಿಯಾದಂಥ ಶಾಸ್ತ್ರಗಳ ಮಾಹಿತಿ ಅದ, ಸಾಕಷ್ಟು ಜನ ಗುರುಗಳ ಪರಿಚಯ ಅದ, ಏನೇನೋ ಓದ್ಕೊಂಡನ, ಎಲ್ಲೆಲ್ಲೋ ಏನೇನೋ ತಿಳ್ಕೊಂಡು ತಾನೇ ಏನೋ ಅದಿನ ಅಂತ ತಿಳ್ಕೊಂಡನ. ಅದಕ್ಕೆ ಮೊಟ್ಟ ಮೊದಲನೇ ಅವಸ್ಥೆ ಏನಾಗಬೇಕಪ್ಪ ಆಭಾಸನಿಗೆ ಅಂದ್ರೆ ಬ್ರಹ್ಮ ನನಗೆ ಗೊತ್ತಿಲ್ಲ, ಬ್ರಹ್ಮನನ್ನು ನಾನು ತಿಳಿದಿಲ್ಲ ಅನ್ನೋದು ಮೊದಲು ಬರಬೇಕು. ಯಾವಾಗೇ ಅಲ್ಲಿ ಯಾವುದೇ ಪಾಠ ಹೇಳುವಾಗ ಕೇಳುವಾಗ ಒಂದು ಪದ್ಧತಿ. ಏನ್ ಪದ್ಧತಿ ಅಂದ್ರೆ, ಕೇಳೋರು ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಏನಾರ ಕಲೀಲಕ್ಕೆ ಬರ್ತದೆ. ನನಗೇನೋ ಗೊತ್ತದ ಅಂತೇಳಕ್ಕೆ ಕುಂತು ಕೇಳಿದ್ರೆ ಏನಾಗ್ತದ, ಒಳಗೆ ನಮ್ಗೆ ಗೊತ್ತಿದ್ದದ್ದು ಮತ್ತ ಅಲ್ಲಿ ಕೇಳಕತ್ತಿದ್ದು ಎರಡು ಕೂಡಿ ಗುದ್ದಾಡ್ಲಕತ್ತಿ ಬಿಡ್ತಾವ. ಹಿಂಗಾಗಿ ಮೊದಲು ಏನು ಗೊತ್ತಿಲ್ಲ ಅನ್ನೋದ್ರಿಂದ ಮೊದಲು ಸ್ಟಾರ್ಟ್ ಆಗಬೇಕು. ಯಾವುದೇ ಸಾಧನೆ ಜೀರೋಲಿಂದ ಸ್ಟಾರ್ಟ್ ಆಗಬೇಕು.
ಅದಕ್ಕೆ ಇಲ್ಲಿ ಜೀರೋದಾಗ ಸೆಟ್ ಮಾಡ್ಯಾರ ಅವ್ರು. ನಹಿ ಜಾನು ಮೈ ಬ್ರಹ್ಮಕ್ಕೂ ಗೊತ್ತಿಲ್ಲ, ಬ್ರಹ್ಮ ಅಂದ್ರೆ ನಾವು ತಿಳಿದಿಲ್ಲ. ಇದಕ್ಕೆ ಅಜ್ಞಾನ ಅಂತಾರ. ಇಂಥ ಒಂದು ಪ್ರಥಮ ಅವಸ್ಥೆಯಲ್ಲಿ ಬರ್ಬೇಕಪ್ಪ. ಮೊದಲು ಗೊತ್ತಿಲ್ಲ ಅನ್ನೋಂಥ ಅವಸ್ಥೆಗೆ ಬರ್ಬೇಕಾದ್ರೆ ಬಹಳ ಕಷ್ಟ. ಒಂದನೇ ಅವಸ್ಥೆಗೆ, ಯಾಕಂದ್ರೆ ಎಲ್ಲ ಗೊತ್ತಿದ್ದವನಿಗೆ ಗೊತ್ತಿಲ್ಲ ಅನ್ಬೇಕಾದ್ರೆ ಬಹಳ ಕಠಿಣ ಆಗ್ತವೆ. ಅದಕ್ಕೆ ಗೊತ್ತಿಲ್ಲ ಅಂತ ಗೊತ್ತಾದ ಅಂತೇಳಿ ಅಂತೀವಿ, ಯಾವುದು ಅನುಭವಕ್ಕಿರಂಗಿಲ್ಲ. ಗೊತ್ತಾದ ಅನ್ನಂಗ ಅಂತೀವಿ, ಅನುಭವಕ್ಕಿರಂಗಿಲ್ಲ. ಹೀಗಾಗಿ ನಮ್ಗೆ ಅನುಭವಕ್ಕಿಲ್ಲ, ಬರೇ ಮಾಹಿತಿಗಳದಾವ. ನ್ಯೂಸ್ ಪೇಪರ್ ಸಂಗ್ರಹ ಇದ್ದಂಗೆ. ಆ ನ್ಯೂಸ್ ಪೇಪರ್ನೊಳಗಿನ ಸಂಗ್ರಹದಿಂದ ನಾನು ಬ್ರಹ್ಮ ಆಗಂಗಿಲ್ಲ. ನಾನು ಅನುಭೂತಿ ಮಾಡ್ಕೋಬೇಕಾಗ್ತದೆ. ಅನುಭೂತಿ ಮಾಡಿಕೊಂಡು ಅಲ್ಲಿ ನಾವು ಏನಾಗಬೇಕು, ಬ್ರಹ್ಮ ಸ್ವರೂಪ ಆಗ್ಬೇಕಾಗ್ತದೆ. ಬರೀ ಸುದ್ದಿ ಮಾತಾಡಿದ್ರೆ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ತನಕ ಏನ್ ತಿಳ್ಕೊಂಡಿನಿ, ಏನೇನದ ಅವೆಲ್ಲ ಅಷ್ಟು ಬಿಟ್ಟು ಜ್ಞಾನ ಶೂನ್ಯ ಸ್ಥಳ ಅಂತಾರ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಒಳಗೆ ಏನೇನು ಗೊತ್ತಿಲ್ಲ. ಹಂಗ ಇಲ್ಲಿ ನಹಿ ಜಾನು ಮೈ ಬ್ರಹ್ಮಕ್ಕೂ ಅನ್ನೋದು ಒಂದನೇ ಅವಸ್ಥೆ. ಇನ್ನು ಎರಡನೇ ಅವಸ್ಥೆ ಏನದ, ಬ್ರಹ್ಮ ಹೈನ, ಬ್ರಹ್ಮ ಇಲ್ಲ, ಅವನೇ ಇಲ್ಲ ಅಂತ ಹೇಳ್ಬಿಡೋದು. ಇದೊಂದು ಸಮಸ್ಯೆ. ಇದ್ರೆ ಏನಾದ, ನಹಿ ಭಾನಭೈ, ಇದ್ರ ಅನುಭವಕ್ಕೆ ಬರಬೇಕಾಗಿತ್ತು, ಅವನು ತೋರ್ಬೇಕಾಗಿತ್ತು, ಹೊರಗೆ ಎಲ್ಲರೇ ಭೇಟಿ ಆಗ್ಬೇಕಾಗಿತ್ತು. ಅದನ್ನು ಬಿಟ್ಟು ಹೊರಗೂ ಭೇಟಿ ಆಗಿಲ್ಲ. ಮತ್ತು ನನ್ನ ಸ್ವರೂಪನು ಬ್ರಹ್ಮ ಅನ್ನೋದು ಅಂಥದ್ದೇನಿಲ್ಲ. ಇದು ಒಂದು ಸಮಸ್ಯೆ. ಇದಕ್ಕೇನಂತಾರ, ಆವರಣ ಅಂತಾರೆ. ಅದಕ್ಕೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಚನ, ಪ್ರಭುದೇವರ ವಚನ ಇತ್ತು. ತೊಟ್ಟಿಲ ಯಾವ ರೀತಿ ಒಂದು ಕೂಸಿಗೆ ಆಸರೆ ಆಗಿದೆಯೋ ಅದೇ ರೀತಿ ಈ ಆಭಾಸ ಎನ್ನುವ ಜೀವನಿಗೆ ಅಜ್ಞಾನನೇ ಆಸರೆ ಆಗ್ಯದ. ಆ ತೊಟ್ಟಿಲು ಮುರಿದು ನೇಣ ಹರಿದು, ನೇಣ ಅಂತಾರ ಅಲ್ಲಿ ಹಗ್ಗ ಕಟ್ಟಿ ಆಟ ಆಡ್ಲಕತ್ತದ, ಹಗ್ಗ ತೂಗ್ಲಕತ್ತದ ತೊಟ್ಲ. ಹಂಗ ಇಲ್ಲಿನೂ ಏನದ ಅಂತಂದ್ರ, ಶಾಸ್ತ್ರ ಕೇಳಿ ಹೇಳಿ ಶಾಸ್ತ್ರಗಳಲ್ಲಿ ನಾವು ಏನ್ ಮಾಡಿಬಿಟ್ಟಿವಿ, ಹೇಳಿವಂತ ಒಂದು ಖುಷಿ, ಒಂದು ಜನ ಖುಷಿ ಪಡ್ತಾರೆ, ಕೇಳಿವತ್ತು ಒಂದಿಷ್ಟು ಜನ ಖುಷಿ ಪಡ್ತಾರೆ. ಇದು ಹೇಳುವ ಕೇಳುವ ವಿಷಯ ಅಲ್ಲ. ಇದೇನಾಗಬೇಕು, ನೇಣ ಹರಿದು ತೊಟ್ಟೆಲ್ಲ ಮುರಿದು ಆ ರೀತಿ ಸ್ಥಿತಿ ಆಯ್ತಂತಂದ್ರೆ ಆವಾಗ ಗುಹೇಶ್ವರ ಲಿಂಗದ ಸ್ವರೂಪ ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ ನಾವು ಈ ಶಾಸ್ತ್ರದ ನಿಲ್ಲಬೇಕು ಅಂತಂದ್ರೆ ಹೆಂಗಂದ್ರೆ, ಆ ಶಾಸ್ತ್ರದ ಒಳಗಿನ ತಿರುಳಿನ ಕಡೆ ಲಕ್ಷ್ಯ ಕೊಡ್ಬೇಕು ನಾವು. ಶಬ್ದಾರ್ಥಗಳು ಬಿಡಿಸ್ಕೋತ ಹೋಗೋದಲ್ಲ, ಅದರೊಳಗೊಂದು ತಿರುಳದ, ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು ನಾವು. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗೆ ಅದು ಶಾಸ್ತ್ರ ಯಾವ ಶಬ್ದ ಯಾಕಿರ್ಲಕ್ಕ, ಬೆಕ್ಕದವ್ರು ಬೆಕ್ಕದ ಹೇಳಲಕ್ಕ, ಯಾರ್ಯಾರ ಬಂದು ಬೈಯಲಕ್ಕ, ಯಾರ್ಯಾರ ಬಂದು ಹೊಗಳಲಕ್ಕ, ಏನ್ ಬೆಕ್ಕದ್ ಮಾಡಲಕ್ಕ. ನಮ್ಮ ಲಕ್ಷ್ಯ ಏನಿರ್ಬೇಕು, ಎಲ್ಲಾ ಶಬ್ದಗಳ ಒಳಗ ಆ ಬ್ರಹ್ಮನ ನಾದನೇ ಆದ. ಆ ನಾದದ ಕಡೆ ನಾವು ಲಕ್ಷ್ಯ ಕೊಟ್ಟೆವು ಅಂತಂದ್ರೆ ಮುಗಿತು. ಶಾಸ್ತ್ರದ ಏನು ನೇಣ ಹರಿದು ಹೋಗ್ಬಿಡ್ತು. ನಾ ಬ್ರಹ್ಮದ ನಾದ ಕೇಳೋದು ಕಲ್ತು ಬಿಟ್ಟೆವು. ಎಲ್ಲಾ ಶಬ್ದಗಳಲ್ಲಿ ಬ್ರಹ್ಮದ ನಾದವನ್ನೇ ಕೇಳಬೇಕು. ಬ್ರಹ್ಮ ನೀ ನದಿ ಅಂತೆ ಈ ಶಬ್ದ ಹುಟ್ಟ್ಯದಪ್ಪ, ನಿನ್ನ ಬಿಟ್ಟು ಈ ಶಬ್ದ ಇಲ್ಲ ಅಂತೇಳಿ ಬ್ರಹ್ಮದ ನಾದದ ಕಡೆ ಲಕ್ಷ್ಯ ಕೊಟ್ರೆ ಏನಾಗ್ತದ, ನಮ್ಮ ಒಂದು ಪ್ರತಿಯೊಂದು ಶಬ್ದನೂ ಅವನ ನಾದದಿಂದಲೇ ಹುಟ್ಟುತ್ತದೆ. ಆ ನಾದದ ಕಡೆ ಲಕ್ಷ್ಯ ಕೊಟ್ಟೆವು ಅಂದ್ರೆ ಯಾವ ಶಬ್ದನೂ ನಮಗೆ ತೊಂದರೆ ಕೊಡಂಗಿಲ್ಲ, ಯಾವ ಅರ್ಥನೂ ನಮಗೆ ತೊಂದರೆ ಕೊಡಂಗಿಲ್ಲ. ಹಿಂಗಾಗಿ ನಾವು ನಿಲ್ಲದಂತಂದ್ರೆ ಇದು ಏನಂದ್ರೆ, ನೇಣ ಹರಿಯೋದಂದ್ರೆ ಈ ರೀತಿ ಹರಿಬೇಕದು. ತೊಟ್ಟಿಲು ಮುರಿದು ಅಂತಂದ್ರೆ ಇದು ಅಜ್ಞಾನ ಕಳೆದು ನಾನು ತೊಟ್ಟಿಲಾದಾಗ ಏನದಿವಿ, ಹುಟ್ಟವನು ನಾನು, ಸಾಯವನು ನಾನು. ಇದೇ ನಮ್ಮ ಅಜ್ಞಾನ. ಈ ದೇಹನೇ ನಾನು, ಅನಿತ್ಯವಾದ ಅಸತ್ಯವಾದ ದೇಹನೇ ನಾನು, ಹುಟ್ಟವ ನಾನು, ಸಾಯವ ನಾನು, ಪಾಪ ಪುಣ್ಯ ಮಾಡವ ನಾನು. ಮತ್ತ ಆಯುಷ್ಯ ತೀರಿದ ಮೇಲೆ ಹೋಗಿ ಮತ್ತೆ ನಾನು ಉಳಿಸಿದ ಕರ್ಮ ಭೋಗಿಸ್ಲಕ್ ಮತ್ತೆ ಬರವ್ ನಾನು, ಗಮನ ನಾನು, ಸುಖ ದುಃಖ ಅನುಭವಿಸುವ ನಾನು.
ಇವೆಲ್ಲ ಏನದು ಅಜ್ಞಾನ. ಇವೆಲ್ಲ ಅನುಭವಿಸೋದು ಅಂತಃಕರಣ, ಸೂಕ್ಷ್ಮ ಶರೀರ ಅನುಭವಿಸ್ತದೆ. ಇದೆಲ್ಲ ನಮ್ಮ ಈ ಒಂದು ಆತ್ಮಕ್ಕೆ ಇದು ಸಂಬಂಧನೇ ಇಲ್ಲ. ಹಿಂಗಾಗಿ ತೊಟ್ಟಲೆ ಹೆಂಗ್ ಉರಿಬೇಕಪ್ಪ ಅಂತಂದ್ರೆ, ಈ ದೇಹ ನಾನಲ್ಲ, ನಾನು ಕೂಟಸ್ಥ, ನಾನು ಬ್ರಹ್ಮ, ನಾನು ಸಾಕ್ಷಿ, ನಾನು ಶಿವ, ನಾನು ಪ್ರಮಾ, ಈ ರೀತಿ ನಾವು ಅಂದ್ಕೊಂಡಾಗ ಹುಟ್ಟವನು ನಾನಲ್ಲ, ಹುಟ್ಟೇ ಇಲ್ಲ ಅಂತಂದ್ಮೇಲೆ ಸಾಯವನು ನಾನಲ್ಲ. ಇಲ್ಲಿ ಜೀವನ ಮಾಡ್ತಿರೋದು ಎರಡು ರೀತಿ ಜೀವನಗಳು, ಒಂದು ಉಪಜೀವನ, ಒಂದು ನಿಜ ಜೀವನ. ಇದೇನು ಶಾಲೆ ಕಲಿತು ನೌಕರಿ ಮಾಡಿ ವಿದ್ಯೆ ಗಳಿಸಿ ಹೊಲ ಮನಿ ಖರೀದಿ ಮಾಡಿ ಹೆಂಡ್ರ ಮಕ್ಕಳು ಮಾಡ್ಕೊಂಡು ಸಂಸಾರ ಮಾಡ್ತೀವಿ, ಇದಕ್ಕೆ ಉಪಜೀವನ ಅಂತಾರೆ. ಈ ಉಪಜೀವನಕ್ಕೆ ಆಧಾರವಾಗಿ ನಿಂತಂತ ಚೈತನ್ಯ, ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಹಿಂದ ಅದು ಚೈತನ್ಯ ಆದತ್ತೆ ನಾವು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ. ಆ ಒಂದು ಚೈತನ್ಯದ ಕಡೆ ಲಕ್ಷ್ಯ ಕೊಟ್ಟು ಆ ಚೈತನ್ಯದ ಸ್ವರೂಪನೇ ನಾನದೀನಿ ಅಂತೇಳಿ ಅನುಭವಿಸಿದ್ರೆ ಅದು ನಿಜ ಜೀವನ. ಆ ಬ್ರಹ್ಮಾಸ್ಮಿ ಅನ್ನೋದು ಅನುಭವಿಸೋದು ಒಂದೇ ನಿಜ ಜೀವನ. ಉಳಿದದ್ದೆಲ್ಲ ಓಟು ಉಪಜೀವನ. ಉಪಜೀವನದಲ್ಲಿ ನಾವು ಎಷ್ಟೇ ಸಿಂಗಾರ ಮಾಡಿದರೂ ಸಹಿತ ಒಂದಿನ ಅದು ನಮ್ಮ ಕಣ್ಣೆದರೆ ಬಿಟ್ಟು ಹೋಗ್ತದೆ. ಇಲ್ಲ ಅಂತಂದ್ರೆ ನಾವು ಅದನ್ನು ಬಿಟ್ಟು ಒಂದಿನ ಹೋಗ್ಬೇಕಿದೆ. ಟೂಸೂರು ಬಂದಾಯ್ತಂದ್ರೆ ಉಪಜೀವನದ ಸಾಧನೆ ಎಲ್ಲ ಅನಿತ್ಯವಾದದ್ದು. ಸುಮ್ಮನೆ ದೇಹ ಪೋಷಣೆಗೆ ಎಷ್ಟು ಬೇಕೋ ಅಷ್ಟಿರ್ಬೇಕೇ ಹೊರತು ಅದನ್ನೇ ದೊಡ್ಡದು ಮಾಡಿಕೊಂಡು ಎಷ್ಟೋ ಜನ್ಮಕ್ಕೆ ಆಗಷ್ಟು ಮಾಡ್ಕೊಳ್ಳೋದಕ್ಕೆ ಅರ್ಥ ಇರಂಗಿಲ್ಲ. ನಿಜ ಜೀವನ ಅಂದ್ರೆ ಇದೊಂದೇ, ಪರಮಾತ್ಮ ಸ್ವರೂಪ ನಾನದೀನಿ ಅಂತ ಅನುಭವಿಸೋದು. ಆ ಒಂದು ಅಜ್ಞಾನದ ತೊಟ್ಟಲ್ಲಿ ಹುಟ್ಟವ ನಾನಲ್ಲ, ಸಾಯವ ನಾನಲ್ಲ, ಹೋಗವ ನಾನಲ್ಲ, ಬರೋವ ನಾನಲ್ಲ, ಸದಾಕಾಲ ಇರೋವನೇ ನಾನು, ಇದ್ದವನೇ ನಾನು ಅಂಥೇಳಿ ಈ ದೇಹ ನಾನಲ್ಲ, ನಾನು ಬ್ರಹ್ಮಸ್ವರೂಪ, ಈಶ್ವರ ಸ್ವರೂಪ, ಶುದ್ಧ ಬ್ರಹ್ಮ ನಾನು ಅನ್ನೋಂಥ ಒಂದು ಭಾವನೆ ಬರಬೇಕು. ಬಂದಾಗ ಆ ತೊಟ್ಟಲು ಮುರಿತದ. ಅದಕ್ಕೆ ಹೆಂಗೆ ಮುರಿಬೇಕು? ಹಿಂಗೆ ಅಂದ ಕೂಡಲೇ ಬಾಯಿಲೆ ಅಂದ್ರೆ ಮುರಿಯೋದಲ್ಲದು. ಇಲ್ಲಿ ಎರಡನೇ ಅವಸ್ಥೆಗೆ ಆವಾಸ ಬಂದಾಗ ಬ್ರಹ್ಮ ಹಾಯಿನ ನಹಿ ಭಾನವೈ ಯಹ ಆವರಣ ಸುಜಾನ, ಬ್ರಹ್ಮ ಇರುವುದೇ ಇಲ್ಲ ಮತ್ತು ತೋರುವುದಿಲ್ಲ. ಯಾಕೆ ಹಿಂಗಾಯ್ತು ಇವನಿಗೆ ಅಂತಂದ್ರೆ ಗೊತ್ತಿಲ್ಲ ಅವನಿಗೆ, ಬ್ರಹ್ಮದ ಬಗ್ಗೆ ಅವನಿಗೆ ಗೊತ್ತಿಲ್ಲದಕ್ಕೆ ಹಿಂಗೆ ಸಮಸ್ಯೆ ಆಯ್ತು. ಗೊತ್ತಿತ್ತಂದ್ರೆ ಹೆಂಗಾಗ್ತದೆ? ಗೊತ್ತಿರ್ಲಾರ್ದಕ್ಕೆ ಏನೇನು ಸಮಸ್ಯೆಗಳಾಗ್ತಾವ ಅಂತಂದ್ರೆ, ಲಕ್ಷ್ಮಣ ರಾಮಾಯಣ ಯುದ್ಧದಾಗ ಲಕ್ಷ್ಮಣ ಸತ್ತೋಗ್ಬಿಡ್ತಾನ. ಯುದ್ಧದಾಗ ಸತ್ತೋದ ಕೂಡಲೇ ಅದೊಂದು ಕಡ್ಡಿ, ಸಂಜೀವಿನಿ ಕಡ್ಡಿ ಬೇಕಾಗಿರ್ತದೆ. ಅದು ಇಂತಲ್ಲಿ ಸಿಗ್ತದ ಅಂತ ಹೇಳಿದ ಕೂಡಲೇ ಅವಸರ ಮಾಡಿ ಹನುಮಂತ ಹೋಗ್ಬಿಡ್ತಾನ ಆ ಬೆಟ್ಟಕ್ಕೆ. ಅವನಿಗೆ ಸಂಜೀವಿನಿ ಕಡ್ಡಿ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ಅವ ಸಂಜೀವಿನಿ ಕಡ್ಡಿ ಗೊತ್ತಿದ್ದಾದ್ರೆ ಕಡ್ಡಿ ತರ್ತಿದ್ದ. ಮತ್ತೆ ಕಡ್ಡಿ ಗೊತ್ತಲ್ಲದಕ್ಕೆ ಅವ ಏನ್ ಮಾಡ್ದ? ಗುಡ್ಡ ತಗೊಂಡ. ಹಂಗ ಜ್ಞಾನ ಇರ್ಲಿಲ್ಲ ಅಂತಂದ್ರೆ ಏನಾಗ್ತದಂದ್ರೆ ಕಡ್ಡಿ ತರದಾಗ್ಲಾರ್ದಕ್ಕ ಗುಡ್ಡ ತರಬೇಕಾಗ್ತದೆ. ಜ್ಞಾನ ಇರ್ಲಾರ್ದಕ್ಕ ಏನ್ ಮಾಡ್ಕೊಂಡು ಕೂತೀವಿ? ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತೇಳಿ ಆನಂದ ಹೊಂದಿ ಅಗ್ದಿ ಮಜಾದಾಗ ಜೀವನ ಮಾಡೋಂಥದ್ದು ಹೋಗಿ ಏನಾಗ್ಬಿಟ್ಟದ? ಗುಡ್ಡ ಹೊತ್ಕೊಂಡು ಕೂತೀವಿ. ಸಾಲಿ ಕಲ್ತೀವಿ, ದೊಡ್ಡ ದೊಡ್ಡ ಡಿಗ್ರಿ ಮಾಡೀವಿ, ನೌಕರಿ ಮಾಡಿ, ಹೆಂಡ್ರ ಮಕ್ಕಳು ಮಾಡ್ಕೊಂಡಿವಿ, ಹೊಲ ಮನಿ ಮಾಡ್ಕೊಂಡು ಭಾರಿ ದೊಡ್ಡದು ಏನೋ ಘನಕಾರ್ಯ ಮಾಡಿವ ಅನ್ನಂಗೆ ಕೂತ್ಬಿಟ್ಟಿವಿ. ಈ ಗುಡ್ಡ ಎದಕ್ಕಾಯ್ತು ಅಂತಂದ್ರೆ ಕಡ್ಡಿ ಗೊತ್ತಿರ್ಲಾರ್ದಕ್ಕೆ, ಸಂಜೀವಿನಿ ಕಡ್ಡಿ ಗೊತ್ತಿರ್ಲಾರ್ದಕ್ಕೆ. ಅದಕ್ಕೆ ಏನಾಗ್ಬಿಟ್ಟದ? ಮಾರುತಿ ವ್ಯಾಪಾರ ಹೋಗಿ ಮಂಗ್ಯಾನ ವ್ಯಾಪಾರ ಆಗ್ಬಿಟ್ಟದ. ಅದಕ್ಕೆ ಈಗೇನಾಗಬೇಕಾಗ್ಯದ? ಅದು ಇಲ್ಲ ಅಂದಿದ್ರ ಸಲುವಾಗಿ ಇತ್ತು, ಅದ್ರ ಬಗ್ಗೆ ಗೊತ್ತಿಲ್ಲದಕ್ಕೆ ಇಲ್ಲ ಅನ್ಲಕತ್ತೇನೆ. ಇತ್ತು ಅಂತಂದ್ರೆ ತೋರ್ಬೇಕಾಗಿತ್ತು. ಅದಕ್ಕೆ ಈ ಎರಡನೇ ಆವರಣಕ್ಕೆ ಸಂಬಂಧಪಟ್ಟಂತ ವಚನ ಯಾವಾಗ ಬರ್ತದಂದ್ರೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಮನೆ ಮುಂದ ಹುಲ್ಲು ಬೆಳೆದದ, ಮನಿ ತುಂಬ ಎಲ್ಲ ಒಳಗ ಕಸ ತುಂಬ್ಯಾರ, ಕತ್ತಲದ, ಮನಿ ಕೀಲಿ ಹಾಕ್ಯಾರ, ಸುತ್ತಮುತ್ತ ಹುಲ್ಲು ಬೆಳೆದದ. ಅದಕ್ಕೆ ಅವ್ರೇನಂತಾರೆ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ.
ಮನೆಯ ಮುಂದೆ ಹುಲ್ಲು ಬೆಳೆದು ಮನೆಯ ಒಳಗೆ ರಜ ತುಂಬಿ, ಒಳಗೆ ರಜ ತಾಮಸ್ ಕತ್ತಲು ಎಲ್ಲ ತುಂಬ್ಯದ. ಅಂತ ಮನೆ ಒಳಗ ಯಾರೇ ಅದರೇನಪ್ಪ ಇರ್ತಾರೇನಾರಪ್ಪ ಅಂದ್ರೆ ಹುಚ್ಚನ್ನು ಯಾರು ಅದರತ್ ಹೇಳಂಗಿಲ್ಲ. ಯಾರು ಇಲ್ಲ 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 ಅಂತ ಮನೆಗೆ ಯಾರು ಇಲ್ಲ. ಹಂಗ ಮನದೊಡೆಯ ಇದ್ದಾನೋ ಇಲ್ಲವೋ, ಮನಸ್ಸಿನೊಳಗೆ ಮನದೊಡೆಯ ಬ್ರಹ್ಮ ಸ್ವರೂಪ ಅದನೋ ಇಲ್ಲೋ. ಅದಕ್ಕೆ ತನುವಿನೊಳಗೆ ಖುಷಿ ತುಂಬಿ, ಸುಳ್ಳೆ ಖುಷಿ ಘಟವೇ ಖುಷಿ ಘಟವೇ. ಸುಮ್ಮನೆ ತೋರ್ತಿದಲ್ಲ ನೀನಿರದೆ ನಿಜವಾಗಿ ಮಣ್ಣು, ನೀನು ಘಟ ಆಗಿ ತೋರ್ಲಕತ್ತಿದಿ. ಮಂದಿಗೆ ಎಲ್ಲ ಮೋಸ ಮಾಡ್ತಿದ್ದೆ, ಬ್ರಹ್ಮಜ್ಞಾನಿಗಳಿಗೆ ಹೆಂಗೆ ಮೋಸ ಮಾಡ್ಲಕ್ಕೆ ಸಾಧ್ಯ ಅಲ್ಲ ನೀನು. ಹಂಗ ಇಲ್ಲೇನದ, ತನುವಿನೊಳಗೆ ಹುಸಿ ತುಂಬಿ ಇಲ್ಲದ್ದು ಇದ್ದಂಗೆ ಕಾಣ್ಲಕ್ಕತ್ತದ. ಅದರೊಳಗಿರುವ ಆತ್ಮ ತೋರ್ತಾ ಇಲ್ಲ, ಇಲ್ಲದ ಶರೀರ ತೋರಿ ಅದೇ ನಾನು ಅನ್ನಿಸ್ಲಕ್ಕತ್ತದ. ತನುವಿನೊಳಗೆ ಹುಸಿ ತುಂಬದ, ಈ ದೇಹನೇ ನಾನು ಅಂತ ತಿಳ್ಕೊಂಡು ಕೂತೀವಿ. ಮನದೊಳಗೆ ವಿಷಯ ತುಂಬಿ, ಮತ್ತು ಅದು ಹುಸಿ ತುಂಬಿದ ಮೇಲೆ ಏನಾಗ್ಯದ, ಈ ಇಂದ್ರಿಯಗಳು ಏನ್ ಮಾಡ್ಲಕ್ಕತ್ತವ, ಆ ಒಂದು ಜಗತ್ತಿನೊಳಗ ಪಂಚಮಹಾಭೂತಗಳಲ್ಲಿ ಪಂಚ ವಿಷಯಗಳದಾವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅವೇ ಭಾರಿ ಸುಖದ ವಸ್ತುಗಳಂತೇಳಿ ಈ ದೇಹದೊಳಗಿರುವ ಇಂದ್ರಿಯಗಳೆಲ್ಲ ಏನ್ ಮಾಡ್ಲಕ್ಕತ್ತವ, ವಿಷಯಾಸಕ್ತಿ ಆಗ್ಯಾವ. ಮನಸ್ಸು ಕೂಡ ಅಧೋಗತಿಯಲ್ಲಿ ಹೋಗಿ ಅದಕ್ಕೊಂದು ಸಂಸ್ಕಾರ ಇಲ್ಲದಕ್ಕೆ ವಿಷಯ ಭೋಗದೊಳಗ ನಿರತ ಆಗ್ಬಿಟ್ಟ. ಮನದೊಳಗೆ ವಿಷಯ ತುಂಬಿ ಏನಾಗ್ಯದಪ್ಪ, ಅಂತಲ್ಲಿ ಮನದೊಳಗೆ ಯಾರ ಮನಸ್ಸು ವಿಷಯಾಸಕ್ತಿ ಕಡಿಮೆ ಹರಿತದ, ಯಾರದು ಈ ದೇಹನೇ ನಾನು ಅನ್ನೋ ಭಾವನೆ ಅದ, ಅಂತಲ್ಲಿ ಏನದ, ಮನದೊಡೆಯ ಇದ್ದಾನೋ ಇಲ್ಲವೋ ಅಂತ ಕೇಳಿದಾಗ ಇಲ್ಲ 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 ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹಂಗ ಇಲ್ಲೇನಾಗ್ಯದ, ಇದ್ದರೆ ತೋರ್ಬೇಕಾಗಿತ್ತಲ್ಲಪ್ಪ, ಅದಕ್ಕೆ ನಾನು ಇಲ್ಲ ಅಂತೀನಿ. ಯಾಕೆ ಇಲ್ಲ ಅಂತೀನಿ, ಬ್ರಹ್ಮನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋ ಅಜ್ಞಾನದ ಕಾರಣ ಈ ತರ ಆಗ್ಯದ ನನಗ ಅಂತೇಳಿ. ನಹಿ ಜಾನು ಮೈ ಬ್ರಹ್ಮ ಕೋ ಯಹ ಕಹತ ಅಜ್ಞಾನ. ಅದು ನಹಿ ಜಾನು ಮೈ ಬ್ರಹ್ಮಕೋ ಯಹ ಕಹತ ಅಜ್ಞಾನ, ಅದು ಒಂದನೇದ್ದು. ಇದು ಎರಡನೇದೇನು, ಬ್ರಹ್ಮ ವೈ ನ, ಬ್ರಹ್ಮ ಇಲ್ಲ. ನಹಿ ಭಾನ ವೈ ಯಹ ಆವರಣ ಸುಜಾನ. ಇಂಥದಕ್ಕ ಬ್ರಹ್ಮ ಇಲ್ಲ ಅಂದ್ರೆ ಎಕ್ಸಿಸ್ಟೆನ್ಸ್, ಬ್ರಹ್ಮ ಡು ನಾಟ್ ಎಕ್ಸಿಸ್ಟ್. ಯಾಕಂದ್ರೆ ವಿ ಡು ನಾಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಬೌಟ್ ದಟ್ ಬ್ರಹ್ಮನ್. ಆ ಬ್ರಹ್ಮನ ಬಗ್ಗೆ ನಮ್ಗೇನು ಅನುಭವ ಇಲ್ಲ, ಹಿಂಗಾಗಿ ಅವನು ಇಲ್ಲ ಅಂತೀವಿ ಅಂತ. ಬ್ರಹ್ಮನು ಇರುವುದೇ ಇಲ್ಲ ಮತ್ತು ತೋರುವುದು ಇಲ್ಲ. ಈ ರೀತಿಯಾದ ವ್ಯವಹಾರಕ್ಕ ಆವರಣ ಅಂತಾರೆ. ಈ ಆವರಣನ ಕಾರಣ ಏನು, ಇದ್ರ ಹಿಂದಿರುವ ಅಜ್ಞಾನನೇ ಈ ರೀತಿ ಆವರಣದ ಕಾರಣ ಆಗ್ಬಿಟ್ಟದ. ಬ್ರಹ್ಮ ಅಂದ್ರೆ ಆತ್ಮ, ಪರಮಾತ್ಮ, ಪ್ರತ್ಯೇಕಾತ್ಮ, ಸಾಕ್ಷಿ ಏನೆಲ್ಲ ಇರ್ಬೋದು, ಪರಮಾತ್ಮನೇ ಇಲ್ಲ ಅಂತ ಅನ್ನಿಸುವುದು ಒಂದು ಸ್ಥಿತಿ. ಇದು ಒಂದು ರೀತಿ ಇಲ್ಲ ಅನ್ನೋದು ಇದು ಒಂದು ಸ್ಥಿತಿ. ಯಾರ ಸ್ಥಿತಿ, ಅವಸ್ಥೆ ಅಂತಂದ್ರೆ ಆಭಾಸನ ಅವಸ್ಥೆ. ಏನು ನಮಗೆಲ್ಲ ಅನುಕೂಲ ಇದ್ದಾಗ ನಾವೇನ್ ಮಾಡ್ತೀವಿ, ಪರಮಾತ್ಮ ಅದಾನ, ನಮಗೆಲ್ಲ ಚಲೋ ಇಟ್ಟಾನ, ನಾವೇನ್ ತಿಳ್ಕೊಂಡಿವಿ, ಪರಮಾತ್ಮ ಅದಾನಂತ ಹೇಳಕ್ಕೆ ತಿಳ್ಕೊಂಡಿವಿ. ಏನಾರ ಸ್ವಲ್ಪ ಅನಾನುಕೂಲ ಆಯ್ತಂದ್ರೆ ಯಾ ಪರಮಾತ್ಮ ರೀ, ಅವ ಎಲ್ಲದಾನ, ಅವ ಇದ್ರೆ ನಮ್ಮ ಮನೆ ಬಾರಿ ಹಿಂಗ್ಯಾಕೆ ಆಗ್ತಿತ್ತು ಅಂತ ಕೂತ್ ಬಿಡ್ತೀವಿ. ಅದಕ್ಕೆ ಪರಮಾತ್ಮನೇ ಇಲ್ಲ ಅನ್ನೋಂಥ ಒಂದು ಸ್ಥಿತಿ ಬಂದ್ಬಿಡ್ತು. ಅಂತ ಒಂದು ಸ್ಥಿತಿ ಪರಮಾತ್ಮನು ಇದ್ದರೆ ತೋರಬೇಕಾಗಿತ್ತು, ಅವನು ತೋರ್ಬೇಕಾಗಿತ್ತು ಅಂತ ಅನ್ನಿಸಿದರೆ, ಈ ರೀತಿಯಾದಂಥ ಯಾರಿಗೆ ಅವಸ್ಥೆ ಆದೋ, ಬ್ರಹ್ಮನನ್ನ ತಿಳಿಯುವುದಿಲ್ಲ ಅನ್ನೋದು ಒಂದು ಅವಸ್ಥೆ, ಮತ್ತು ಬ್ರಹ್ಮ ಇಲ್ಲವೇ ಇಲ್ಲ ಅನ್ನೋದಿದೆ ಎರಡನೇ ಅವಸ್ಥೆ. ಮತ್ತೆ ಇಲ್ಲ ಹ್ಯಾಂಗೆ ಹೇಳ್ತಪ್ಪ ಅಂತಂದ್ರೆ, ಇದ್ದರೆ ತೋರ್ಬೇಕಾಗಿತ್ತು, ಆತ ತೋರಿಲ್ಲ ನಮಗೆ, ಹಿಂಗಾಗಿ ಇಲ್ಲ ಅಂದೇವು ನಾವು. ಅದಕ್ಕೆ ಇದು ಎರಡನೇ ಅವಸ್ಥೆ. ಇದು ನಾವು ಯಾವ ಅವಸ್ಥೆ ಒಳಗೆ ಅದೀವಿ ಅನ್ನೋ ತಿಳ್ಕೋಬೇಕು. ಇಲ್ಲಿ
ಸ್ಕೇಲ್ ಕೊಟ್ಟಾರ, ಅಳತಿ ಕೊಟ್ಟಾರ. ಇದ್ರೊಳಗೆ ನಾವು ಅದಿವೇನು ಅಂತ. ತಾನೇ ಪರಮಾತ್ಮನಾಗಿದ್ದು ತನ್ನನ್ನು ತಾನು ಅರಿಯದೆ ತನ್ನನ್ನು ಹೊರಗೆ ಹುಡುಕಿದರೆ ಎಂದಾದರೂ ಸಿಗಲು ಸಾಧ್ಯವೇ? ತನ್ನನ್ನೇ ತಾನು ನೋಡಿಕೊಂಡ್ರೆ, ಅದೇ ಹೇಳ್ಯಾರ ಅವರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಎಲ್ಲ ಅವು ದೇವರಲ್ಲ, ಇವು ದೇವರಲ್ಲ ಅಂತೂ ತನ್ನನ್ನು ತಾನು ತಾನಾರೆಂದು ಅರಿತಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತೇಳಿ ಬಾಲಸಂಗಯ್ಯ ಶರಣರ ವಚನ ಇದೆ. ಅಂತ ಒಂದು ಶರಣರ ವಚನ ಬರೆದಾರಲ್ಲ, ಹಂಗ ಈಗೇನಾಗ್ಯದ, ನಾನು ಶರಣ ಬಸವ ಸ್ವಾಮಿ, ನನ್ನನ್ನು ನಾನು ನೋಡಿಕೊಂಡ್ರೆ ನಾನೇ ಶರಣ ಬಸವ ಸ್ವಾಮಿ ಇರ್ತೀನಿ. ಅದನ್ನು ಬಿಟ್ಟು ಶರಣ ಬಸವ ಸ್ವಾಮಿ ಇಡೀ ದೇಶ ತುಂಬ ಜಗತ್ತಿನ ತುಂಬ ಹುಡುಕ್ಯಾಡಿ ಯಾರಿಗೆ ಹುಡುಕ್ಲಕತ್ತೀರಿ ಅಂದ್ರೆ ಶರಣ ಬಸವ ಸ್ವಾಮಿಗೆ ಹುಡುಕ್ಲಕತ್ತೀವಿ. ಶರಣ ಬಸವ ಸ್ವಾಮಿ ಹುಡುಕ್ಲಕತ್ತೀರ, ಎಲ್ಲಿ ನೋಡಿರ? ಇಲ್ಲ, ನೋಡಿಲ್ಲ ಬಿಡ್ರಿ. ಎಷ್ಟೋ ಮಂದಿ ನೋಡಿಲ್ಲ. ನೋಡಿದಂಥವ್ರು ಒಬ್ರು ಯಾರ್ಯಾರ ಸಿಕ್ರಂದ್ರಲ್ಲೇ, ನೀನೇ ಶರಣ ಬಸವ ಸ್ವಾಮಿ ಇದೆ, ನೀನು ಹಿಂಗೆ ಹುಡುಕಿದ್ರೆ ಹೆಂಗೆ ಸಿಗ್ತಪ್ಪ ಅಂತೇಳಿ ಗುರುತಿಸಿದಾಗ ಸದ್ಗುರುನಾಥ ಬಂದಂತ ನೀನೇ ಶರಣ ಬಸವ. ಈಗೇನಾಗ್ಬಿಟ್ಟದ, ತನ್ನನ್ನು ತಾನು ಹೊರಗೆ ಎಲ್ಲೋ ಹುಡುಕ್ಲಕತ್ತಾನ, ಹೆಂಗೆ ಎಂದು ಸಿಗ್ಲಕ್ ಸಾಧ್ಯ ಅದ? ಅದಕ್ಕೆ ಪ್ರಭುದೇವರು ಹೇಳ್ತಾರ, ಎತ್ತನೇರಿ ಎತ್ತ ನರಸುವರಯ್ಯ. ಎತ್ತಿನ ಮೇಲೆ ಕುಂತಾರ, ಎತ್ತಿನ ಮೇಲೆ ಕೂತು ಎಲ್ಲಿ ನಡೆದಿರಪ್ಪ ಅಂದ್ರ ನಮ್ ಎತ್ತು ಕಳೆದದ್ರಿ, ಎತ್ತು ಹುಡುಕ್ಲಕ್ ಹೋಲಕತ್ತೀವಿ ಅಂತ. ಹಂಗ ಎತ್ತನೇರಿ ಎತ್ತ ನರಸುವಂತೆ ಯಜಮಾನ ಏನ್ ಹೇಳಿದ್ನಂತ, ತನ್ನ ಸೇವಕನಿಗೆ ಹೇಳಿದ್ನಂತ. ಏನಂತ? ಕೋಣೆಯಲ್ಲಿ ಕೊಡವಿದೆ, ಆ ಕೊಡ ತಗೊಂಡೋಗಿ ಒಂದು ಕೊಡ ನೀರು ತಗೊಂಬಾರಪ್ಪ ಅನ್ನಂತ. ಕೋಣೆಯಾಗ ಕೊಡ ಅದ, ರೂಮ್ನಾಗ ಕೊಡ ಅದ, ಹೋಗಿ ಒಂದ್ ಕಡೆ ನೀರರೆ ತಗೊಂಡು ಬಾ ಅಂದಾಗ ಇವನೇನ್ ಮಾಡ್ದ, ಒಳಗೆ ಹೋದ, ಕೋಣೆ ಒಳಗೆ ಹೋದ, ಮತ್ತ ವಾಪಸ್ ಬಂದ. ಏನಾಯ್ತು ಅಂದ, ಕೊಡ ಇಲ್ರಿ ಅಂತಂದ. ಒಳಗೆ ಕೊಡ ಇಲ್ಲ. ನಿನ್ನೆ ನಾನು ಇಟ್ಟಿನಿ ಕೊಡ, ಎಲ್ಲಿ ಹೋಗ್ತದೋ, ಮತ್ತೆ ಯಾರು ಬಂದಿಲ್ಲ, ಏನೂ ಇಲ್ಲ. ಈಗ ನಾ ಕೀಲಿ ತೆಗೆದೀನಿ, ಆ ರೂಮ್ನ ಕೊಡ ಇರಬೇಕು, ಇರದೇ ಇರ್ತದ ಅಂತ ಇವನು. ಅರೆ ಇದ್ರದ್ದು ನನಗೆ ಕಾಣಬೇಕಿಲ್ತಲ್ರಿ, ಅದು ನನಗೆ ಕಾಣೇ ಇಲ್ಲ, ತೋರಿಲ್ಲ. ಹಿಂಗಾಗಿ ನನಗೆ ತೋರಿಲ್ಲ ಅನ್ನೋದಕ್ಕೆ ನಾನೇನು ಹೇಳಕತ್ತೀನಿ, ಇಲ್ಲ ಅಂತೀನಿ. ಯಾಕೋ ಹಂಗ್ಯಾಕಂತಿದಿ, ಒಳಗೆ ಕೊಡ ಇಟ್ಟಿನಿ ಅಂತ ಅವ ಹೇಳ್ತಾನ. ಇಲ್ಲರಿ, ಅಲ್ಲಿ ಇದ್ರೆ ನನಗೆ ಕಾಣಬೇಕಿತ್ತಲ್ರಿ ಅವ ಅಂತಾನೆ. ಯಾಕ ಹಿಂಗ್ಯಾಕೆ ಹೇಳ್ತಾನಂದ್ರ, ಆ ಕೋಣೆ ಒಳಗೆ ಕತ್ತಲು. ಹಂಗ ಇದು ಅಜ್ಞಾನ ಅನ್ನ ಕತ್ತಲು ನಮ್ಮ ಅಂತಃಕರಣವನ್ನು ಆವರಿಸಿದಾಗ ಅಲ್ಲಿ ಬ್ರಹ್ಮ ಇಲ್ಲ. ಬ್ರಹ್ಮ ಇದ್ದರೆ ತೋರ್ಬೇಕಾಗಿತ್ತು ಅಂತೇಳಿ ನಮ್ಮ ಯಾವ ರೀತಿ ಕೋಣೆ ಒಳಗೆ ಕತ್ತಲ ಇದ್ದಾಗ ಬ್ರಹ್ಮ ಗೊತ್ತಾಗ್ತಾ ಇಲ್ಲ, ಬ್ರಹ್ಮ ಇಲ್ಲ ಅಂತ ಹೆಂಗ ಗೊತ್ತಾಗ್ತದಲ್ಲ, ಇದ್ರ ತೋರ್ಬೇಕಾಗಿತ್ತು ಅಂತ. ಕೊಡ ಇಲ್ಲ ಅಂತ, ಕೊಡ ಇದ್ರ ತೋರ್ಬೇಕಾಗಿತ್ತು ಅಂತ ಹೆಂಗ ಅಂತಿದ್ರು. ಹಂಗ ಏನಾಗ್ತದ, ಅಲ್ಲಿ ಕೊಡ ಇಲ್ಲ ಅಂಥೇಳಿ ಅನ್ನಿಸ್ಲಕ್ಕಾಗ್ತದೆ. ಇದ್ದರೆ ಕಾಣಿಸಬೇಕಾಗಿತ್ತು. ಇಲ್ಲ ಎನ್ನಲು ಕಾರಣ ಕಾಣಿಸುವುದಿಲ್ಲವಾದ್ದರಿಂದ ಇಲ್ಲ ಎನ್ನುತ್ತಿದ್ದೇವೆ. ನಮಗೆ ಕಂಡಿಲ್ಲದು, ಅದಕ್ಕೆ ನಾ ಇಲ್ಲ ಅನ್ಲಕತ್ತೀನಿ. ಪರಮಾತ್ಮ ಇಲ್ಲ, ಪರಮಾತ್ಮ ತೋರುವುದಿಲ್ಲ ಎನ್ನುವುದಕ್ಕೆ ಏನಾಗ್ಯದ, ಇದು ಕಾಣಿಸುತ್ತಾ ಇಲ್ಲ ಅನ್ನೋದೇ ಇದು ಜೀವನ ಆವರಣ. ಇದು ಆವರಣ ಸ್ವರೂಪ. ಅದಕ್ಕ 4 ಕಂಡೀಷನ್ಗಳದಾವ. ಏನಪ್ಪಾ ಅಂದ್ರ, ಒಂದು ಕನ್ನಡಿ ಒಳಗ ನಮ್ಮ ಮುಖ ಕಾಣಬೇಕು ಅಂತ ಅಂದ್ರೆ, ಒಂದು ಕನ್ನಡಿ ಒಳಗ ನಮ್ಮ ಮುಖ ಕಾಣಬೇಕು ಅಂತಂದ್ರೆ ಮೊಟ್ಟ ಮೊದಲು ಆ ಕನ್ನಡಿ ಸ್ವಚ್ಛವಾಗಿರಬೇಕು. ಕನ್ನಡಿ ಸ್ವಚ್ಛ ಆಗಿದ್ದಿಲ್ಲ ಅಂತಂದ್ರೆ ನಮ್ಮ ಪ್ರತಿಬಿಂಬ ಕಾಣಂಗಿಲ್ಲ. ಮತ್ತೆ ಎರಡನೇದ್ದೇನದ, ನಿರ್ಮಲ ಆಗ್ಬೇಕು. ಮತ್ತ ಕನ್ನಡಿ ಅಳ್ಳಾಡ್ತಿತ್ತಂದ್ರೂ ಕಾಣಂಗಿಲ್ಲ. ಅದಕ್ಕೆ ಕನ್ನಡಿ ಏನಾಗಬೇಕು, ನಿಶ್ಚಲ ಆಗಿರ್ಬೇಕು. ಕನ್ನಡಿ ನಿರ್ಮಲ ಇರಬೇಕು, ನಿಶ್ಚಲ ಇರಬೇಕು. ಮತ್ತ ಕನ್ನಡಿ ನಿಶ್ಚಲನೂ ಆದ, ನಿರ್ಮಲನೂ ಆದ. ಅದ್ರ ಮ್ಯಾಲ ಒಂದೇನೋ ಟವೆಲ್ ಹಚ್ಚಿದ್ರೆ ಅದರಲ್ಲಿಂತನೂ ನಮ್ಮ ಪ್ರತಿಬಿಂಬ ಕಾಣಲ್ಲ. ಹಿಂಗಾಗಿ ಅಲ್ಲಿ ಆವರಣ, ಅದು ಆವರಣ ಟವೆಲ್ ತೆಗಿಬೇಕು.
ಅದು ತಂದು ತಾನೇ ತೆಕ್ಕೊಳ್ಳಕ್ ಬರಂಗಿಲ್ಲ. ಸದ್ಗುರುನಾಥನ ಸಹಾಯದಿಂದ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಮಾಡ್ಕೊಳ್ಳೋದು ನಮ್ಮ ಕೈ ಒಳಗದ. ಆದ್ರೆ ಸದ್ಗುರು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳನ್ನ ಮಾಡುವ ಮೂಲಕ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಬಹುದು. ಆದರೆ ನಿರಾವರಣ ಮಾಡಬೇಕಾದ್ರೆ ಅದಕ್ಕೆ ಸದ್ಗುರುನಾಥನೇ ಬರಬೇಕಾಗ್ತದೆ. ಆವರಣ ವೃತ್ತಿಯನ್ನ ನಮ್ಮೊಳಗಿರುವಂತ ಆವರಣ ದೋಷವನ್ನ ತೆಗೆದು ಹಾಕಿ ನಮ್ಮ ಪ್ರತಿಬಿಂಬ ತೋರೋದಕ್ಕೆ ಸದ್ಗುರುವಿನ ಅವಶ್ಯಕತೆ ಅದ. ಯಾವ ರೀತಿ ಪಾಶಬದ್ಧ ಪಶು ತನ್ನ ಕೊರಳಿಗೆ ಕಟ್ಟಿದ ಹಗ್ಗ ತಾನೇ ಬಿಚ್ಚಿಕೊಳ್ಳುವುದಕ್ಕೆ ಶಕ್ಯವಿಲ್ಲವೋ, ಅದೇ ರೀತಿ ನಮ್ಮನ್ನು ಆವರಿಸಿದ ಆವರಣ ಏನದಲ್ಲ, ಆ ಆವರಣವನ್ನ ತೆಗೆದು ಹಾಕೋದಕ್ಕೆ ಸದ್ಗುರುನಾಥನೇ ಬರಬೇಕಾಗ್ತದ. ಅದಕ್ಕೆ ಕೋಣೆಯೊಳಗಿನ ಕತ್ತಲೆ ಯಾವ ರೀತಿ ಘಟ ಇಲ್ಲ ಎನ್ನುವ ಹಾಗೆ ಅನ್ನಿಸುತ್ತಿದೆಯೋ, ಅದೇ ರೀತಿ ಜೀವನಲ್ಲಿರುವ ಅಜ್ಞಾನವೆಂಬ ಕತ್ತಲೆಯು ಪರಮಾತ್ಮ ಇಲ್ಲ, ಬ್ರಹ್ಮ ಇಲ್ಲ, ಬ್ರಹ್ಮ ತೋರುವುದಿಲ್ಲ ಅನ್ನುವ ಹಾಗೆ ಮಾಡಿಟ್ಬಿಟ್ಟದ. ಪರಮಾತ್ಮ ಇಲ್ಲ ಅಂತೇಳಿ ಮಾಡಿ ಯಾಕೆ ಹಿಂಗ್ಯಾಕೆ ಅಂತೀವಿ ಅಂತಂದ್ರೆ, ಒಂದ್ ಕಡೆ ಅಜ್ಞಾನದ, ಇನ್ನೊಂದ್ ಕಡೆ ಅದು ನಮಗೆ ತೋರಿಲ್ಲ. ಹಿಂಗಾಗಿ ನಮಗದು ಇಲ್ಲ, ಈ ಪರಮಾತ್ಮನೇ ಇಲ್ಲ ಅನ್ನುವಂತ ಒಂದು ಸ್ಥಿತಿಗೆ ಬಂದವ. ಅದು ಒಂದು ಸ್ಥಿತಿ. ಎರಡನೇ ಅವಸ್ಥೆ, ಜೀವರುಗಳು ದೇವರನ್ನು ಅದು ಕೊಡು ಇದು ಕೊಡು ಅಂತ ಬೆನ್ನು ಹಚ್ಚಿದಾಗ ದೇವರಿಗೆ ತಲೆನೋವು ಉಂಟಾಯ್ತು. ತಲೆನೋವು ಉಂಟಾಗಿ 33 ಕೋಟಿ ದೇವತೆಗಳನ್ನ ಕರೆಸಿ ಸಭೆ ಮಾಡಿ ಈ ಜೀವರುಗಳ ಕಾಟದ ಬಗ್ಗೆ ಚರ್ಚೆ ಮಾಡಿದ್ರು. ಆವಾಗ ಒಬ್ಬರು ಸಲಹೆ ಕೊಟ್ಟರು, ಕೈಲಾಸ ಪರ್ವತ ಏರು ಅಂತ. ಎಲ್ಲಿ ಕೈಲಾಸ ಪರ್ವತ ಏರಿದ್ರು ಹೆಲಿಕಾಪ್ಟರ್ ಮೂಲಕ ಈ ಜೀವರುಗಳು ಅಲ್ಲಿಗೂ ಹೋಗಿ ಪರಮಾತ್ಮನಿಗೆ ಕಾಡ್ಲಿಕ್ಕತ್ತಾರೆ. ಇನ್ನೊಬ್ಬರು ಸಲಹೆ ಕೊಟ್ಟರು, ಸಾಗರದ ತಳ ಸೇರು ಅಂತ. ಅಲ್ಲಿ ಸಬ್ಮರೀನ್ ಹಡಗುಗಳ ಮೂಲಕ ಹೋಗಿ ಅಲ್ಲಿನೂ ಲಗ್ಗೆ ಹಾಕಿದರು. ಎಲ್ಲಿ ಹೋದ್ರೂ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಜೀವನೂ ಪರಮಾತ್ಮನಿಗೆ ಬೇಡಿ ಸತಾಯಿಸುವುದಿಲ್ಲ. ಕೇವಲ ಮನುಷ್ಯ ಒಬ್ಬನೇ ಬೇಡ್ತಾನೆ. ಅದಕ್ಕೆ ಎಲ್ಲಿ ಹೋದರೂ ಮನುಷ್ಯ ಹತ್ತಿ ಬರುತ್ತಿದ್ದಾನೆ, ಏನ್ ಮಾಡಬೇಕು, ಆತ ಬರದಂತ ಸ್ಥಳವನ್ನು ಸೂಚಿಸಿರಿ ಅಂತ ಪರಮಾತ್ಮ ಎಲ್ಲಾ ದೇವತೆಗಳ ಮೀಟಿಂಗ್ ಮಾಡಿ ಕೇಳಿದಾಗ ಪ್ರಮುಖ ಸಲಹೆ ಕೊಡ್ತಾರ. ಏನಪ್ಪಾ ಅಂದ್ರೆ, ಜೀವರುಗಳ ಮನಸ್ಸಿನ ಹಿಂದೆ ಹೋಗಿ ನೆಲೆಸು ಅಂದ್ರೆ ಅವನ ಅಂತಃಕರಣದೊಳಗೆ ನೆಲೆಸು. ಮನ ಬುದ್ಧಿ ಚಿತ್ತ ಅಹಂಗಳ ಹಿಂದೆ ನೆಲೆಸಿಬಿಡು. ಅದಕ್ಕೆ ಏನು, ಮನದ ಕೊನೆಯ ತುದಿಯಲ್ಲದನ ಬ್ರಹ್ಮ ಅಂತ ಹೇಳ್ತಿರ್ತಾರೆ ಶರಣರ ವಚನಗಳದಾವ. ಹಂಗ ಅಂತಃಕರಣದ ಹಿಂದೋಗಿ ನೆಲೆಸು. ಏನೊಂದು ಉಳಿಯುವುದನೆ ನೀನೆಂದು ತಿಳಿ ಮನುಜ. ಎಲ್ಲ ಹೋದ್ಮೇಲೆ ಕಡಿಗೆ ಏನು ಉಳಿತದ ಅದೇ ನೀನು ಅಂತ ತಿಳಿ ಅಂತೇಳಿ ಅದಕ್ಕೆಲ್ಲ ಒಂದು ಸಾಧನ ವಿಧಾನ ಅದ. ನಾನತ್ವದ ಕಲ್ಪನೆಯೊಳು ಹಿಂದೆ ಅದರ ಆಚೆಯೊಳು ಏನೊಂದು ಉಳಿಯದಂತವಲ್ಲ, ನಾನತ್ವದ ಕಲ್ಪನೆಯೊಳಗೆ ಅದರ ಆಚೆ ಹೋಗ್ಬೇಕು. ಈ ಮನ ಬುದ್ಧಿ ಚಿತ್ತ ಅಹಂಕಾರದ ಪರಿಣಾಮ ಏನಾಗಲಕತ್ತ, ನಾನು 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 ಅಂತ. ಇದನ್ನ ಕಳ್ಕೊಂಡ ಮೇಲೆ ಏನು ಉಳಿತದ ಅದೇ ನೀನು ಅಂತ ತಿಳಿ ಅಂತೇಳಿ, ನಾನು ಎಂಬುದರ ಕಲ್ಪನೆಯನ್ನು ದಾಟಿ ಹೋದರೆ ಅಲ್ಲಿ ಏನಿದೆಯೋ ನೀನು ಅದು ಇದೆಯಾ, ಅದೇ ನೀನಿದೆಯಾ ಅಂತೇಳಿ ಅದಕ್ಕೋಸ್ಕರವಾಗಿ ಬ್ರಹ್ಮ ಇಲ್ಲ, ಆದ್ದರಿಂದ ಅದು ತೋರುವುದಿಲ್ಲ ಅಂತೇಳಿ ಈ ನಾಸ್ತಿಕರ ವಾದ ಇದು. ನಾಸ್ತಿಕರು ಈ ರೀತಿ ಆವರಣ ಸ್ಥಿತಿ ಒಳಗಿರುವಂತ ಆಭಾಸ ಇರುವುದರ ಕಾರಣ ಅವ್ರಂಗ್ ಮಾತಾಡ್ತಿರ್ತಾರೆ. ಅಕಸ್ಮಾತ್ ನಾಸ್ತಿಕರ ಕೈಗೆ ಸಿಕ್ಕರೆ ಬಾಯಿ ಬಂದ್ ಮಾಡಿಬಿಡುತ್ತಾರೆ. ಅಂಜಿಸಿ ನಿಮ್ಮನ್ನ ನಾಸ್ತಿಕರನ್ನಾಗಿಯೇ ಮಾಡಿಬಿಡುತ್ತಾರೆ. ಅದಕ್ಕೆ ನಾಸ್ತಿಕರು ಸಿಕ್ಕರೆ ಏನ್ ಕೇಳ್ಬೇಕು, ಅಮೆರಿಕ ಅದ ಏನು ಅಂತ ಕೇಳ್ಬೇಕಂತವ್ರಿ. ಇದೆ ಅಂತ ಹೇಳಿದರೆ ನೀನು ನೋಡಿರುವೆಯಾ ಅಂದ್ರೆ ಇಲ್ಲ. ಹಾಗಾದರೆ ಹೇಗೆ ಹೇಳುತ್ತೀ ಅಂತ ಕೇಳಿದ್ರೆ, ನೋಡಿ ಬಂದವರು ಹೇಳ್ಯಾರ, ಹಿಂಗಾಗಿ ಅವರು ಹೇಳಿದ ಮಾತು ಕೇಳಿ ನಾನು ನಂಬಿನಿ, ಅದಕ್ಕೆ ನಾನು ಹೇಳ್ತೀನಿ, ನನಗೆ ಅವರ ಮಾತಿನ ಮೇಲೆ ವಿಶ್ವಾಸವಿದೆ. ಅದೇ ರೀತಿ ಏನಪ್ಪಾ ಅಂದ್ರೆ, ಅಮೆರಿಕ ಇದೆ ಎನ್ನುತ್ತೇನೆ ಅಂತ ಅವನು ಹೆಂಗ್ ಹೇಳ್ತಾನ, ಅದೇ ರೀತಿ ದೇವರನ್ನು ನೀವು ಕಂಡೀರಾ, ನಿಮಗ ಬ್ರಹ್ಮ ಸ್ವರೂಪ ನಿಮಗ ಅನುಭವ ಆಗ್ಯದ, ದೇವರನ್ನು ಕಂಡೀರಾ ಅಂತ ಕೇಳಿದ್ರೆ ನಾವು ಇಲ್ಲ ಅಂತಂದ್ರೆ
ಆದರೆ ಇದ್ದಾನೆ ಅಂತ ಹೆಂಗ್ ಹೇಳ್ತಿರಲ್ಲ ನೀವು, ಎಷ್ಟು ಜೋರ ಶಾಸ್ತ್ರ ಹೇಳ್ತಿರಲ್ಲ ಅಂತಂದ್ರೆ 4 ವೇದ, 6 ಶಾಸ್ತ್ರ, 18 ಪುರಾಣ, 108 ಉಪನಿಷತ್ತುಗಳು, 28 ಆಗಮಗಳು, ರಾಮಾಯಣ, ಮಹಾಭಾರತ, ಇವೇನು ವಚನ ಸಾಹಿತ್ಯ, ಸಿದ್ಧಾಂತ ಚಿಕ್ಕಾಮಣಿ ಏನೇನದವ, ಸಾಹಿತ್ಯಗಳೇನದವ, ಇತ್ಯಾದಿ ಸಾಹಿತ್ಯಗಳು ಏನು ಆಧ್ಯಾತ್ಮಿಕ ಸಾಹಿತ್ಯಗಳದವ, ಅವುಗಳ ಅಧ್ಯಯನ ಮಾಡಿದ್ದಕ್ಕೆ ಆ ಜ್ಞಾನದ ಮೇಲೆ ನಮಗೆ ನಂಬಿಕೆ ಅದ, ಶಾಸ್ತ್ರದ ಮೇಲೆ ನಂಬಿಕೆ ಅದ. ಆ ಶಾಸ್ತ್ರಗಳನ್ನು ತಯಾರು ಮಾಡಿಸಿದವರು ಯಾರು ಸಾಮಾನ್ಯರಲ್ಲ, ಆ ಪರಮಾತ್ಮನನ್ನು ಕಂಡು ಉಂಡವರೇ ಅದರ. ಇವೆಲ್ಲ ನಮ್ಮ ಗುರುಗಳ ಅನುಭವಗಳು, ಮೊದಲಿನ ಎಲ್ಲ ಮಹಾತ್ಮರ ದಾರ್ಶನಿಕರ ಅನುಭವಗಳು. ಅಪರೋಕ್ಷವಾಗಿ ಪರಮಾತ್ಮನನ್ನು ಕಂಡು ಅವರ ಕರುಣಿಸಿದ ಈ ಪ್ರಮಾಣಗಳು, ನಮ್ಮ ಗುರುಗಳ ವಾಣಿಗಳನ್ನ ನಂಬಿ ನಾವು ಪರಮಾತ್ಮ ಇದ್ದಾನೆ ಅಂತ ಹೇಳುತ್ತೇವೆ. ಇಷ್ಟಕ್ಕೆ ನಾಸ್ತಿಕ ಒಪ್ಪಿದರೆ ಸರಿ, ಹಿಂದಕ್ಕೆ ಸರಿದರೆ ಸರಿ. ಇನ್ನ ಸ್ಟೆಪ್ 2, 2ನೇ ಸ್ಟೆಪ್ಪಿಗೆ ಪರಮಾತ್ಮ ಇದ್ದದ ಬಗ್ಗೆ ಯಾವರ ಎದುರು ಸಿಕ್ಕ ಇಲ್ಲ, ನಾವು ಸಿಕ್ಕನು ಅಂತಂದ್ರೆ ಹೆಂಗ್ ಹೇಳ್ಬೇಕು? ಮೇಲೆ ವಿಮಾನ ಹೋಗುತ್ತಿದೆ, ಆ ವಿಮಾನದಲ್ಲಿ ಚಾಲಕ ಇದ್ದಾನೋ ಇಲ್ಲೋ, ಮ್ಯಾಲ ಮುಗುಲ್ನಾಗ ಆಕಾಶದಾಗ ವಿಮಾನ ಹೋಗ್ಲಕತ್ತದ, ಅದ್ರಾಗ ಚಾಲಕ ಆನೋ ಇಲ್ಲೋ ಅಂತ ಕೇಳ್ಬೇಕು. ಅವನೇನಂತಾನ ಅದನ್ರಿ, ಮತ್ತೆ ಇಲ್ಲಂದ್ರೆ ಅದ ಹೆಂಗ ಏರೋಪ್ಲೇನ್ ನಡೆಸ್ಲಕ್ಕ ಆಗ್ತದ, ನೀ ನೋಡಿದೇನಪ್ಪ ಅಂತ ಕೇಳ್ಬೇಕಂತ. ಇಲ್ಲ, ನೋಡಿಲ್ಲ. ಹಾಗಾದರೆ ಹೇಗೆ ಹೇಳುತ್ತಿ ಇದ್ದಾನೆ ಅಂತಂದ್ರೆ, ಅದು ಮೇಲೆ ಹಾರಾಡುತ್ತಿದೆ, ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗುತ್ತಿದೆ ಅಂದರೆ ಅಲ್ಲಿ ಒಬ್ಬ ಚಾಲಕ ಇರಲೇಬೇಕು ಅಂತ ನಂಬಿದ್ದೇನೆ. ಅದೇ ರೀತಿ ಈ ದೇಹ ಏನ್ ಮಾಡ್ಲಕತ್ತದ? ಮಾತಾಡ್ತದ, ಕೆಲಸ ಮಾಡ್ತದ, ವಿಚಾರ ಮಾಡ್ತದ. ಈ ದೇಹ ಇಷ್ಟೆಲ್ಲ ಕೆಲಸ ಮಾಡ್ತದಲ್ಲ, ಅದರ ಸಲುವಾಗಿ ಏನನ್ಬೇಕು? ಇದ್ರೊಳಗೊಬ್ಬ ಚಾಲಕ, ನಿಯಾಮಕ ಇದ್ದಾನೆ ಅಂತ ನಂಬಬೇಕಪ್ಪ ಅಂತ ಹೇಳ್ಬೇಕು. ನಾಸ್ತಿಕವಾಗಿರತಕ್ಕಂಥ ಒಬ್ಬ ಮನುಷ್ಯನಿಗೆ ಭಗವಂತನ ಪರಿಚಯ ಇರುವುದಿಲ್ಲ. ಅವನಿಗೆ ಪರಿಚಯ ಇಲ್ಲದಕ್ಕೆ ಆ ರೀತಿ ಮಾತಾಡ್ತಿರ್ತಾನೆ. ಏಕೆಂದರೆ ಅವನಿಗೆ ಭಗವಂತ ಇದ್ದರೆ ಕಾಣಿಸಬೇಕಾಗಿತ್ತು ಅಂತ. ಅದಕ್ಕೆ ಭಗವಂತ ಸಾಕಷ್ಟು ದೃಷ್ಟಾಂತಗಳಿರ್ತಾವ. ಈ ಸಮಸ್ಯೆ ಇದ್ದುದಕ್ಕೆ ನಾವು ಸಿಂಪಲ್ ಆಗಿ ತಗೊಂಡು ಹೋಗ್ತಾ ಇದ್ದೀವಿ. ಭಗವಂತ ಕಾಣಿಸುತ್ತಲೇ ಇದ್ದಾನೆ, ಆದರೆ ಆತನನ್ನು ನೋಡಲು ಭಕ್ತನ ಕಣ್ಣು ತೆರೆದಿಲ್ಲ. ನಮ್ಮ ಕಣ್ಣಿಗೆ ಒಂದು ಬಟ್ ಹಿಡ್ಕೊಂಡಕ್ಕೆ ನಾವು ಸೂರ್ಯನ ಮುಂದೆ ಕಣ್ಣು ಮುಚ್ಕೊಂಡು ಕತ್ತಲಾಗಿ ಸೂರ್ಯ ಇಲ್ಲ ಅಂತಂದ್ರೆ, ಸೂರ್ಯ ಇಲ್ಲ ಅಂತಲ್ಲ, ನಮ್ಮ ಕಣ್ಣು ಮುಚ್ಕೊಂಡು ಆ ಕಣ್ಣಿಗೆ ಬಟ್ ಹಿಡ್ಕೊಂಡ್ಬಿಟ್ಟಿವಿ. ಹಂಗ ಇಲ್ಲಿ ನಮ್ಮ ಕಣ್ಣು ತೆರೀಲಾರ್ದಕ್ಕೆ ಭಗವಂತ ಕಾಣಿಸ್ತಾ ಇಲ್ಲ, ಭಗವಂತ ಇಲ್ಲ ಅಂತೀವಿ. ಭಗವಂತ ಅಪರೋಕ್ಷವಾಗಿ 24 ಗಂಟೆ ಪ್ರತಿ ಕ್ಷಣನೂ ನಮ್ಮ ಕಣ್ಣೆದುರು ಹೋದನ, ಅಂತಃಕರಣದ ಒಳಗನು ಹೋದನ. ಅದು ತೆರೆದರೂ ಕೂಡ ಎಂತ ಕಣ್ಣು ತೆರೆದಿವಂದ್ರೆ ದೃಷ್ಟಿ ದೋಷ. ಈ ದೃಷ್ಟಿ ದೋಷ ಮತ್ತು ಜ್ಞಾನದ ಬೆಳಕಿನ ಕೊರತೆ ಇರುವುದರಿಂದ ಆ ಭಗವಂತನ ದರ್ಶನ ಆಗುತ್ತಿಲ್ಲ. ಅದಕ್ಕೆ ಕನ್ನಡಿಯೊಳಗೆ ಪ್ರತಿಬಿಂಬ ಕಾಣಬೇಕಾದ್ರೆ ನಿರ್ಮಲವಾಗಿರಬೇಕು, ನಿಶ್ಚಲವಾಗಿರಬೇಕು, ನಿರಾವರಣವಾಗಿರಬೇಕು. ಮತ್ತೆ ಇನ್ನೂ ಒಂದೇನಿರ್ಬೇಕು? ಕನ್ನಡಿ ಡಬ್ ಹಾಕಿದ್ರಂದ್ರೆ ಕಾಣಂಗಿಲ್ಲ. ಕನ್ನಡಿ ಆ ಗ್ಲಾಸ್ ಇದ್ದದ್ರ ಕಡೆ ನಮ್ಮದು ಮುಖ ಸಮ್ಮುಖ ಆಗಬೇಕು. ಅದಕ್ಕೇನಂತಾರೆ? ಆತ್ಮ ಸಮ್ಮುಖಿ ಆಗಬೇಕು, ಅಂತರ್ಮುಖಿ ಆಗಬೇಕು. ಅಂಥವ್ರಿಗೆ ಇದು ಬ್ರಹ್ಮಜ್ಞಾನ ಸಾಧ್ಯ ಆಗ್ತದ. ಅದಕ್ಕೆ ನಾಸ್ತಿಕವಾದ ಏನೆಂದರೆ ದೇವರು ಇದ್ದಾನೆ, ಕಾಣಿಸಬೇಕಾಗಿತ್ತು. ದೇವರು ಇದ್ದರೆ ಕಾಣಿಸಬೇಕಾಗಿತ್ತು ಅನ್ನೋದೇ ಅವ್ರ ವಾದ ಇರ್ತದೆ. ಅದಕ್ಕೆ ಇಲ್ಲ ಅಂತ ನಾವು ಅಂತೀವಿ. ಈ ರೀತಿಯ ಜೀವನ ಸ್ಥಿತಿಗೆ ಆವರಣ ಅಂತಾರೆ. ನಾಸ್ತಿಕವಾದಕ್ಕೆ ಆವರಣ ಅಂತಾರೆ. ಆವರಣವು ಈ ರೀತಿಯಾಗಿ ವ್ಯವಹಾರ ಮಾಡಲಿಕ್ಕೆ ಕಾರಣವೇನೆಂದರೆ ಅಜ್ಞಾನದ 2 ಶಕ್ತಿಗಳು. ಒಂದೇನದಪ್ಪ, 2 ಪ್ರಕಾರದ ಅಜ್ಞಾನದ ಶಕ್ತಿ 2 ಪ್ರಕಾರ ಕೆಲಸ ಮಾಡ್ತದೆ. ಏನಂದ್ರೆ, ಒಂದು ಅಸತ್ವಪಾದಕ ಆವರಣ, ಇನ್ನ ಒಂದು ಅಭಾನಪಾದಕ ಆವರಣ. ಈ ಅಸತ್ವಪಾದಕ ಆವರಣ ಅಂತಂದ್ರೆ ಏನು, ಅಭಾನಪಾದಕ ಆವರಣ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಇವಾಗ ನಮಗೆ ಕೊಟ್ಟ ಸಮಯ 6ರಿಂದ 6:30 ಇತ್ತು. ಆ ಟೈಮ್ ಆಯ್ತು. ಹಿಂಗಾಗಿ ಆ ಗುರುಗಳು ಇಲ್ಲದಕ್ಕೆ ನಮಗೆ ನಡೆಸಂತ ಫೋನ್ ಮಾಡಿದ್ರು. ಅದಕ್ಕೆ ನಾವು ಒಂದಿಟ್ಟು ತಿಳಿದಷ್ಟು ಹೇಳಿವಿ. ನಿಮಗೆ ಅನುಭವಕ್ಕೆ ಬಂದಿರಬಹುದು,
ಇನ್ನೂ ಮುಂದೆ ಇನ್ನೂ ಡೀಟೇಲ್ ಆಗಿ ಹೋಗ್ತದೆ. ಗೋಪಾಲಪ್ಪ ಅವರು ಇದು ವಿಡಿಯೋ ಬಂದ್ ಮಾಡಪ್ಪ. ಓಕೆ, ಈ ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣದ ಬಗ್ಗೆ ನಿಮ್ಮಲ್ಲಿ ಈಗಾಗಲೇ ಈ ದಶಮನ ದೃಷ್ಟಾಂತವನ್ನು ನೀವು ಸಾಕಷ್ಟು ಚೆನ್ನಾಗಿ ತಿಳ್ಕೊಂಡಿರಿ. ಆ ದಶಮ ಇದ್ದಾನೆ ಅನ್ನೋದು ಏನದ, ಪರಮಾತ್ಮ ಇದ್ದಾನೆ ಅನ್ನೋದು ಏನದು, ಅದು ಅಸತ್ವಾಪಾದಕ ಆವರಣ ನಿವೃತ್ತಿ ಆಯ್ತು ಅಂದ್ರೆ ಅವ ಅದನ ಅಂತೇಳಿ ಗೊತ್ತಾಗ್ತದ. ಅದು ಆವರಣ ಇರೋ ತನಕ ಪರಮಾತ್ಮ ಇಲ್ಲನೇ ಅನ್ನಿಸ್ತಿರ್ತದ. ಮತ್ತು ಪರಮಾತ್ಮ ಇದ್ದಾನೆ ಅಂತಂದ್ರೆ ಅಭಾನ ಪಾದಕ ಆವರಣ ಅಂತಂದ್ರೆ ಆ ದಶಮ ಯಾರು, ಎಲ್ಲಿದನ, ಹುಡುಕಮ್ಮ ಬರ್ರಿ ಅಂದಾಗ ಅವನಿಗೆ ಎಣಿಸಿ ತೋರಿಸಿದ ಮೇಲೆ ಆ ದಶಮ ನೀನೇ ಇದ್ದೀಯಾ ಅಂತಂದ್ರೆ ಯಾರನ್ನ ನೀನು ಹುಡುಕ್ಲಕತ್ತಿದಿ, ಬ್ರಹ್ಮನನ್ನ, ಶಿವನನ್ನ, ಪರಮಾತ್ಮನನ್ನ, ಅದು ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ನೀನೇ ಅದು ಅದೀಯಪ್ಪ ಅಂತಂದ್ರೆ ಅದು ಅಭಾನ ಪಾದಕ ಆವರಣ ನಿವೃತ್ತಿ ಆದ ಲಕ್ಷಣ. ಅಭಾನ ಪಾದ ಆವರಣ ನಮ್ಮಲ್ಲಿ ಇರುವ ತನಕ ಆ ಬ್ರಹ್ಮ ನಾನು ಇದ್ದೇನೆ ಅನ್ನುವುದು ಅನುಭವಕ್ಕೆ ಬರಲ್ಲ. ನಮ್ಗೆ ಯಾಕೆ ಬರ್ತಾ ಇಲ್ಲ ಬ್ರಹ್ಮ ನಾನು ಅದೇನೆ ಅನ್ನೋದು ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ವೇದಾಂತ ಸಿದ್ಧಾಂತ ಉತ್ತರ ಹೇಳುತ್ತಿದೆ. ಏನು ಹೇಳ್ತದೆ, ಅಭಾನ ಪಾದಕ ಆವರಣನೇ ಈ ಬ್ರಹ್ಮ ಸ್ವರೂಪ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಮತ್ತು ದೇವ್ರು ಇಲ್ಲ ಅಂತ ಯಾಕೆ ಅನ್ನಿಸ್ತದ ಅಂತಂದ್ರೆ ಅಸತ್ವ ಪಾದಕ ಆವರಣ ನಿವೃತ್ತಿ ಆಗ್ಲಾರ್ದಕ್ಕೆ ಅದು ಒಂದು ಆವರಣ ಇದ್ದದಕ್ಕೆ ನಮಗೆ ಪರಮಾತ್ಮ ಇಲ್ಲ ಅಂತ ಅನ್ನಿಸ್ತದ. ಅದಕ್ಕೆ ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣಕ್ಕೆ ಸಂಬಂಧಪಟ್ಟಂತ ಜ್ಞಾನದ ವಿಚಾರ ನಾಳೆ ಚಿಂತನೆ ಮಾಡೋಣ ಅಂತ ಹೇಳುವ ಮೂಲಕ ಇವತ್ತಿನ ಈ ಒಂದು ಜ್ಞಾನದ ಪಾಠವನ್ನು ತಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಇಲ್ಲಿಯವರೆಗೆ ಪರಮ ಪೂಜ್ಯರು ಸಾಕಷ್ಟು ಈ ಸತ್ತ ಅವಸ್ಥೆಗಳ ಬಗ್ಗೆ ನಮಗೆ ಸಾಕಷ್ಟು ಪರಮ ಪೂಜ್ಯರು 2-3 ದಿನಗಳ ಮುಖಾಂತರ ಆ ಅವಸ್ಥೆಗಳಲ್ಲಿ ಬರ್ತಕ್ಕಂತ ಪ್ರಕಾರಗಳನ್ನು ತೆಗೆದುಕೊಂಡು ಸಾಕಷ್ಟು ನಮಗೆ ತಿಳಿ ಮಾಡಿಕೊಟ್ರು. ಅದೇ ರೀತಿಯಾಗಿ ಅಸತ್ತ ಅವಸ್ಥೆಗಳಲ್ಲಿ ಬರ್ತಕ್ಕಂಥ ಈ ಅವಸ್ಥೆಗಳಲ್ಲಿ ಮೊದಲನೆಯದು ಅಜ್ಞಾನ. ಅಜ್ಞಾನ ಅಂದ್ರೆ ನಮಗೆ ಬ್ರಹ್ಮನೇ ತಿಳಿದಿಲ್ಲ, ಗೊತ್ತಿಲ್ಲ ಅಂತಕ್ಕಂಥದ್ದೇ ಅಜ್ಞಾನ. ತನ್ನನ್ನು ತಾನು ತಿಳಿದುಕೊಳ್ಳಲಾರದೇ ಅಜ್ಞಾನ. ಆ ಅಜ್ಞಾನವನ್ನು ನಿವೃತ್ತಿ ಮಾಡಲು ನಿನ್ನೆ ಅಲ್ಲಂಪ್ರಭುದೇವರ ವಚನವನ್ನು ಸಾಕಷ್ಟು ಪರಮ ಪೂಜ್ಯರು ನಮಗೆ ತಿಳಿಸಿಕೊಟ್ರು. ಯಾಕಂತಂದ್ರೆ ಆ ತೊಟ್ಟಿಗೆ ಮುರಿದು ಆ ನೀರನ್ನು ಹರಿಬೇಕಾದ್ರೆ ನೀನು ಸಾಧನೆ ಪೂರ್ವಕನಾಗಬೇಕು. ಸಾಧನೆ ಹಂಗೆ ನೀನು ಸಾಧನೆ ಪೂರ್ವಕನಾಗಬೇಕಂತಂದ್ರೆ ಕೆಲವು ಕಾಲಕ್ಕೆ ನನಗೇನು ಗೊತ್ತಿಲ್ಲ ಅಂತ ನೀನು ತಿಳಿದುಕೊಂಡು ಆ ಸಾಧನೆ ಮಾಡಿದ್ದೆ ಆದ್ರೆ ನಿನಗೆ ಅನುಭೂತಿ ಮಾಡಿಕೊಳ್ಳಲು ಅನುಕೂಲ ಆಗ್ತದ. ಆ ಅನುಭೂತಿಯ ಮುಖಾಂತರ ಈ ಅಜ್ಞಾನವನ್ನ ತೊಲಗಲು, ನಾಶ ಮಾಡಲು ನಿನಗೆ ಸಹಾಯವಾಗ್ತದೆ ಎಂಬತಕ್ಕಂಥದ್ದನ್ನು ಪರಮ ಪೂಜ್ಯರು ಇಲ್ಲಿ ತನ ಬಹಳ ಸಾಕಷ್ಟು ತಿಳಿಸಿಕೊಟ್ರು. ಅದೇ ಪೂರಕವಾಗಿ ಎರಡನೇದು ಆವರಣ. ಆವರಣ ಅಂದರೆ ಏನು ಅಂದ್ರೆ ನನಗೆ ಬ್ರಹ್ಮನೇ ಇರುವುದಿಲ್ಲ, ಬ್ರಹ್ಮನೇ ಇಲ್ಲವೇ ಇಲ್ಲ, ಇದ್ರೆ ನಮಗೆ ಪ್ರತೀತಿ ಆಗಬೇಕಾಗಿತ್ತು ಎಂಬತಕ್ಕಂಥದ್ದು ನಿನಗೆ ಹೆಂಗ ಆವರಣ ಅಂದ್ರೆ ಮುಚ್ಚಿ ಹಾಕಿದಲ್ಲ, ಅದಕ್ಕೆ ಕಾರಣವಾದಂಥದ್ದೇ ಅಜ್ಞಾನ. ಈ ಆವರಣವನ್ನು ನೀವು ಹೋಗಲಾಡಿಸಿಕೋಬೇಕಾದ್ರೆ ನೀವು ಏನು ಮಾಡಬೇಕು, ಈ ಶಾಸ್ತ್ರ ಗುರುವಿನ ಒಂದು ವಾಕ್ಯ ಉಪದೇಶಗಳ ಮೇಲೆ ನೀನು ಸದಾ ಲಕ್ಷ್ಯ ಕೊಡಬೇಕು. ಆ ಶಾಸ್ತ್ರದ ತಿಳಿನ ಕಡೆ ನೀನು ಸದಾ ಲಕ್ಷ್ಯವನ್ನು ಪಟ್ಟಿದ್ದೆ ಆದರೆ ನೀನು ನಿನ್ನನ್ನು ನೀನು ಅರ್ಥಕೊಂಡು ಈ ಆವರಣ ದೋಷವನ್ನು ನೀನು ನಾಶ ಮಾಡ್ಕೊಳಕ್ಕೆ ಬರ್ತವೆ. ಯಾಕಂತಂದ್ರೆ ನಿನಗೆ ಆವರಣ ದೋಷ ಹೋಗ್ಲಿಕ್ಕಂದ್ರೆ ಈ ದೇಹವೇ ನಾನು, ಹುಟ್ಟುವನೇ ನಾನು, ತಾಯಿನೇ ನಾನು, ಸುಖ ದುಃಖಗಳನ್ನು ಅನುಭವಿಸಿನೇ ನಾನು. ಅದಕ್ಕಾಗಿ ಈ ಪ್ರಾಂತ್ಯ ಭ್ರಮೆಯಲ್ಲಿ ನೀನು ಹೋಗಬೇಕು. ಅದಕ್ಕಾಗಿ ನೀನು ಈ ಶಾಸ್ತ್ರದ ತಿಳಿನ ಕಡೆ ನೀನು ಲಕ್ಷ್ಯ ಕೊಟ್ಟಿದ್ದೆ ಆದರೆ ಅವಾಗ ನಿನಗೇನಾಗ್ತದ, ನಾನು ಕೂಟಸ್ಥ, ನಾನು ಸಾಕ್ಷಿ, ನಾನೇ ಬ್ರಹ್ಮನಿದ್ದೇನೆ ಎಂಬತಕ್ಕಂಥದ್ದು ನಿಶ್ಚಯ ಜ್ಞಾನ ನಿಮಗೆ ದೂರ ಆಯ್ತು ಅಂತಂದಾಗ ಈ
ಆವರಣಗಳ ದೋಷವು ನಿನಗೆ ಹೋಗ್ತದೆ. ಆ ಆವರಣಗಳ ದೋಷದ ಪೂರ್ವಕವಾಗಿ ಅಲ್ಲಂಪ್ರಭು ದೇವರ ಇದು ನಮ್ಮ ಅಪ್ಪ ಬಸವಣ್ಣನವರ ಪರಮ ಪೂಜ್ಯರ ಒಂದು ವಚನವನ್ನು ಹೇಳಿದರು. ಮನೆಯೊಳಗೆ ಮನೆಯ ನೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಆ ಮನೆಯೊಳಗೆ ಮನೆಯ ನೊಡೆಯನಿದ್ದಾನೋ ಇಲ್ಲವೋ, ಹಾಗೆಯೇ ತನುವಿನಲ್ಲಿ ಖುಷಿ ತುಂಬಿ ಮನದೊಳಗೆ ವಿಷಯ ತುಂಬಿ ಆ ಮನದೊಳಗೆ ಮನೆಯ ನೊಡೆಯ ನಿದ್ದಾನೋ ಇಲ್ಲವೋ ಇಲ್ಲ ಎಂಬತಕ್ಕಂತ ಅಪ್ಪ ಕೂಡಲ ಸಂಗಮ ದೇವರನ್ನು ಹಾಗೆ ಅಪ್ಪ ಬಸವೇಶ್ವರ ವಚನದ ಮುಖಾಂತರ ಸಾಕಷ್ಟು ನಮಗೆ ಈ ಆವರಣ ದೋಷವನ್ನು ತೊಳೆಗಳು ನಾಶ ಮಾಡಿಕೊಳ್ಳಲು ಅಪ್ಪರು ಹೇಳಿದ್ರು. ಅದಕ್ಕೆ ಪೂರಕವಾಗಿ ಒಂದು ಕನ್ನಡಿಯ ದೃಷ್ಟಾಂತವನ್ನು ಕೊಟ್ಟರು. ಆ ಕನ್ನಡಿಯಲ್ಲಿ ನಿನ್ನ ಪ್ರತಿಬಿಂಬ ಸರಿಯಾಗಿ ನಿನಗೆ ಕಾಣಬೇಕಾದ್ರೆ, ನಿನ್ನ ಮುಖ ನಿನಗೆ ಕಾಣಬೇಕಾದ್ರೆ ಆ ಕನ್ನಡಿಯಲ್ಲಿ ಏನಿರಬೇಕು ಅನ್ನೋದು ಅದು ಸ್ವಚ್ಛವಾಗಿರಬೇಕು, ಅಂದ್ರೆ ನಿರ್ಮಲವಾಗಿರಬೇಕು. ಎರಡನೇದ್ದು ಅದು ಅಲಗಾಡುತ್ತಿರಬಾರದು, ಅಂದ್ರೆ ವಿಚ್ಛೇದವಾಗಿರಬೇಕು. ಹಾಗೂ ನಿರ್ಮಿತಿಯದ ಅದು ನಿರಾವರಣವಾಗಿರಬೇಕು, ಅಂದ್ರೆ ಅದಕ್ಕೆ ಅವರು ಬದುಕಿಯಾಗಿರಬಹುದು. ಸಾವಿರ ನೀನೇ ಯಾವುದು ಮುಚ್ಚಿರಬಾರದು. ಹೀಗೆಯೂ ಇವೆಲ್ಲವೂ ಸರಿಯಾಗಿದ್ದರೆ ಮಾತ್ರ ನಿನ್ನನ್ನು ನಿಮಗೆ ಕಾಣಲು ಅನುಕೂಲವಾಗ್ತದೆ. ಹಾಗೆಯೇ ಆವರಣ ದೋಷವನ್ನು ನೀನು ಹೋಗಬೇಕಾದ್ರೆ ಸದ್ಗುರುವಿನ ಕೃಪೆ ಆಗಬೇಕು, ಗುರುವನ್ನು ನೀನು ಆಶ್ರಯಿತನಾಗಬೇಕು. ಆದಾಗ ಮಾತ್ರ ನಿನ್ನಲ್ಲಿರುವ ಆವರಣ ದೋಷ ಹೋಗಿ ಆ ಭಗವಂತನಿದ್ದಾನೆ ಎಂಬತಕ್ಕಂಥದ್ದು ನಿನಗೆ ಸ್ಪಷ್ಟತೆ ಆಗ್ತದೆ. ಆ ಭಗವಂತನಿದ್ದಾನೆ ಅಂತೇಳಿ ನೀನು ಮಾಡ್ಕೊಂಡಿದ್ದೀರ ಆದ್ರೆ ಅವಾಗ ಅಸತ್ಪಾದಕ ಅವನ ನಿವೃತ್ತಿ ಆಗ್ತದೆ. ಹಾಗಾಗಿ ಸಾಕಷ್ಟು ಪರಮ ಪೂಜ್ಯರು ಒಂದು ವಿಮಾನದ ಮುಖಾಂತರ ಹಿಂಗ ಸಾಕಷ್ಟು ದೃಷ್ಟಾಂತಗಳನ್ನು ಹೇಳಿ ನಮ್ಮಲ್ಲಿರುವ ಅವರ ದೋಷಗಳನ್ನು ನಾಶ ಮಾಡಿಕೊಳ್ಳಲು ಸಾಕಷ್ಟು ಇವತ್ತಿನ ಮಹಾಸತ್ಸಂಗದಲ್ಲಿ ಪರಮ ಪೂಜ್ಯರು ರೆಡಿ ಮಾಡಿಕೊಟ್ಟರು. ಅದರ ಪೂರ್ವಕವಾಗಿ ನಾವೆಲ್ಲರೂ ಆ ಪರಮ ಪೂಜ್ಯರ ಪ್ರತಿಯೊಂದು ನುಡಿ ನಮನಗಳನ್ನ ನಾವು ಅಂತರ್ಗತವಾಗಿ ತೆಗೆದುಕೊಂಡು ನಮ್ಮಲ್ಲಿರುವ ಈ ದೃಷ್ಟಿ ದೋಷಾದಿಗಳನ್ನ ಪರಿಹರಿಸಿಗಳನ್ನು ಎಂಬತಕ್ಕಂಥ ಒಂದೆರಡು ನುಡಿಗಳನ್ನು ಹೇಳುತ್ತಾ ಇಲ್ಲಿವರೆಗೆ ಹೇಳಿದಂತಹ ಪರಮ ಪೂಜ್ಯರ ಶ್ರೀ ಚರಣಕ್ಕೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಮಣಿದು ಇನ್ನು ಮುಂದೆ ಮತ್ತೆ ಪರಮ ಪೂಜ್ಯರು ಮತ್ತೊಬ್ಬರು ಪರಮ ಪೂಜ್ಯರು ನಡೆಸಿಕೊಡ್ಬೇಕಂತ ಆ ಪರಮ ಪೂಜ್ಯರಲ್ಲಿ ತಿಳ್ಕೊಳ್ತೇನೆ. ಮತ್ತೊಬ್ಬರು ಪರಮ ಪೂಜ್ಯರ ಅಪ್ಪರ ಯಾರು ಮಾತಾಡ್ರ ಪರ ನನಗೆ ಸ್ವಲ್ಪ ಅಪ್ಪರ ಇವತ್ತು ಅನುಪಸ್ಥಿತಿಯಲ್ಲಿ ನಮ್ಗೆ ಗೊತ್ತಾಗಿದ್ದಿಲ್ರ ಪರ. ಒಳ್ಳೆ ಅಪ್ಪರ ಅಮರೇ ಅಪ್ಪರ ಅಪ್ಪ ಯಾರವರ ಅಪ್ಪರ ಅದೇ ನೋಡ್ರಪ್ಪ. ಮುಂದಿನದಾಗಿ ನಮ್ಮ ಯಾವಾರ ಪರಮ ಪೂಜ್ಯರು ನಡೆಸಿಕೊಡ್ಬೇಕಂತ ಹೇಳಿ ಆ ಪರಮ ಪೂಜ್ಯರಲ್ಲಿ ಹೋಗ್ತಾ ಇದ್ದೆ. ಓಂ ನಮಃ ಶಿವಾಯ ಪುರ ಮಾತಾಡ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೇಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾತ್ರಿ ಯರಂಗ್ರಿ ಕಮಲದ್ವಂದಂ ತಾಪತ್ರಯ ನಿವಾರಕಂ ಶಾಂತೈಕ್ಯಂ ಸಿದ್ಧಾರೂಢಂ ಭಜೆ. ಅದ್ವೈತ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರಲ್ಲಿವು, ಗುರುನಾಥರೂಢರಲ್ಲಿವು, ಆರುಢ ಜ್ಯೋತಿ ಶುಕ್ರಪ್ಪಗಳಲ್ಲಿವು, ಅಭಿನವ ಸ್ತ್ರೀಗಳಲ್ಲಿವು ಅನಂತನಂತ ಕೋಟಿ ದೀರ್ಘದನ್ನು ನಮಸ್ಕರಿಸಿ ಓಂ ನಮಃ ಶಿವಾಯನ ಗುರುಪಿನ ಸಂಕ್ರಾಂತರ ಮೊದಲು ಮಾಡಿಕೊಂಡು ನಮ್ಮ ಶರಣ ಬಸವೇಶ್ವರ ಶರಣರ ಪಾದಕ್ಕೂ ದೀರ್ಘದನ್ನು ನಮಸ್ಕರಿಸಿ, ಎಲ್ಲಾ ಶರಣರ ಮತ್ತು ತಾಯಿ ತಂದೆಗಳ ಪಾದಕ್ಕೂ ದೀರ್ಘದನ್ನು ನಮಸ್ಕರಿಸಿ, ಇವತ್ತಿನ ಶರಣ ಬಸವ ಅಪ್ಪುಗಳು ಬಹಳ ವಿಸ್ತಾರವಾಗಿ ಎಲ್ಲರಿಗೆ ವಿಚಾರ ಸಾಗರದು ಅಲ್ಲಿ ಬರುವಂತ ಎಲ್ಲ ಏನ್ ಹೇಳಿದ್ರಿ ಇವತ್ತಿನಂದ್ರ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಅಪರೋಕ್ಷ ಜ್ಞಾನ, ಶೋಕ ನಿವೃತ್ತಿ, ಪರಮಾನ್ನ ಪ್ರಾಪ್ತಿ, ಇವೇ 7 ನಮಗ ಕಾಡ್ಲಕತ್ತೇವ್. ಪ್ಲೀಸ್, ಯಾಕಂದ್ರ ನಮಗ ಅಜ್ಞಾನ ಅಂದ್ರ ತಿಳ್ಕೊಳ್ಳಾರ್ದು, ತನ್ನ ತಾನೇ ಪರಬ್ರಹ್ಮ ಸ್ವರೂಪ ಇದ್ದು ನಾನು ತಿಳಿಯಲ್ದು ಅನ್ನುವುದೇ ಅಜ್ಞಾನ. ಆವರಣ ಅಂದರೆ ಏನು? ನಮ್ಮಲ್ಲಿ ಆ ರತ್ನ ಮ್ಯಾಲ ಏನ ಮಾಡೇವಿ ಅದನ್ನ ಮ್ಯಾಲ ಮುಚ್ಚೀವಿ, ಉಸುಕ್ ಹಾಕಿವಿ, ಟೈಲರ್ ಆಗಲಿ ಒಂದು ಗಡಿಗೆರಾಲಿ ಮ್ಯಾಲ ಮುಚ್ಚೀವಿ.
ಮುಚ್ಚಿಸ್ತಲಿಂದ ಆ ರತ್ತನ ಹೊಳೆದ್ದು ಮ್ಯಾಲಿಂದ ಆವರಣಗಳ ತೆಗೆದಾಗ ಆ ರತ್ನ ಪ್ರಕಾಶನೇ ಅದ. ಹ್ಯಾಂಗ ಸೂರ್ಯನ ಪ್ರಕಾಶ ಹ್ಯಾಂಗದು ಇನ್ನೊಂದು ಪ್ರಕಾಶ ಸ್ವರೂಪನೇ ಅದಿ ಇದ್ದು ಮುಚ್ಚಾದ ನಂಗ ನನಗ ಆಭಾಸ ಆಗ್ಯದ. ಆಭಾಸ ಆಗಿಂದ ಆವರಣ ನನಗೆ ತಿಳಿಯದು ಅನ್ನೋದೇ ಆವರಣ. ವಿಕ್ಷೇಪ ಅಂತಾರೆ ಏನು ತಿಳ್ಕೊಳ್ಳೋದಲ್ಲ ವಿಕ್ಷೇಪ. ದಶಮನ ಉದಾಹರಣೆ ಕೊಡ್ತಾರ. 10 ಮಂದಿ ಹೋದಾಗ ದಶಮ 9 ಮಂದಿ ಅಳಕತ್ತಿದ್ದ. ಆಪ್ತ ಪುರುಷ ಬಂದು ಇಲ್ಲಪ್ಪ ದಶಮನೇ ನೀನು ಇದ್ದು ಯಾಕೆ ಶೋಕ ಮಾಡ್ಲಕತ್ತಿದಿ ಅಂತ ಯಾಕ ಆ ಶರಣರ ಒಬ್ಬರು ಆಪ್ತ ಪುರುಷ ಬಂದಾಗ 10ನೇದ ಒಬ್ಬೊಬ್ಬರು ಎಣಿಸದಾಗ ಏನಾಯ್ತು, ಅಲ್ಲಿ ತಾನೇ 10ನೇದ ದಶಮನ ಅಂತ ಅವಾಗ ಎಲ್ಲೋ ಅದಾನ ಅಂತ ಪರೋಕ್ಷ ಆಯ್ತು. ಆ ಪರೋಕ್ಷ ಎಲ್ಲಿ ಅದಾನ ಇರ್ಬೇಕಂತ ಅಂದ್ರೆ ಆ ಪರೋಕ್ಷ ಜ್ಞಾನ ಆಯ್ತು. ನಾನೇ 10ನೇದವನಂತದ ಅಪರೋಕ್ಷ ಜ್ಞಾನ ಆಯ್ತು. ಅವಾಗ ಏನಾಯ್ತು, ಶೋಕ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಹೊಂದಿದ. ಹಂಗ ಜೀವ ಏನು ಮಾಡ್ತಾನ ತನ್ನ ತಿಳಿಲಾರ್ದಕ್ಕ ಬರೀ ಹೊರಗೆ ಹುಡುಕಾಡ್ಲಕತ್ತಾನ. ಯಾಕೆ ಹೊರ ಹುಡುಕಾಡ್ಲಕತ್ತಾನ? ಸತ್ಸಂಗ ಇಲ್ಲಾರ್ದಕ್ಕ, ಸತ್ಪುರುಷರ ಸವಾಸ ಇಲ್ಲಾರ್ದಕ್ಕ ಮನಕ್ಷೇಪ ಕಳ್ಕೊಂಡು ಆವರಣ ಇಟ್ಟುಕೊಂಡು ಗುರುವಿಗೆ ಶರಣಾಗತನಾಗಬೇಕು. ಸೂತ್ರೀಯ ಪರಮವಿಷ್ಣು ಶರಣಾಗತನ ಆದಾಗ ಅಲ್ಲಿ ಏನ್ ಮಾಡಕ್ ಆವರಣಗಳ ತೆಗಿತಾನ. ನಾವ್ ಎರಡು ಮನಕ್ಷೇಪ ಕಳ್ಕೊಂಡು ಆವರಣ ಅಂತಾರಲ್ಲ, ಆ ಪರಮಾತ್ಮ ಸದ್ಗುರು ಏನ್ ಮಾಡ್ತಾನ, ನಮ್ಮ ಆವರಣ ಇಲ್ಲಪ್ಪ ಇಂಥ ಸ್ವರೂಪ ನೀ ಅದಿ ಅಂತ ತಿಳಿಸ್ಕೊಡವ ಸದ್ಗುರುನಾಥನೇ. ಬಂಧು ಬಾಂಧವರು ಬಂದುಂಡು ಹೋಗೋರು ಬಂಧನ ಕಡೆಯರಿ ಅಂತಾರು. ತಾಯಿ ತಂದೆ ಬಂಧು ಬಾಂಧವರು ನಮ್ಮನ್ನ ಆ ಆವರಣ ಶಕ್ತಿ ಕಳೆಯುವಂತ ಶಕ್ತಿ ಇಲ್ಲ ಅವರಿಗೆ. ಯಾರಿಗೆ ಅದ? ಸದ್ಗುರುನಾಥನ್ಗೆ. ಸದ್ಗುರುನಾಥನ ಸೂತ್ರಿಯತ್ವ ಇರ್ಬೇಕು, ಬ್ರಹ್ಮನಿಷ್ಠತ್ವ ಇರ್ಬೇಕು. ಅವ್ನ್ ಶರಣಾಗತನಾಗು. ಆದ್ರೆ ನಮ್ಮ ಅಜ್ಞಾನ ಹೋಗ್ತದ. ಅಜ್ಞಾನ ಆವರಣ ವಿಕ್ಷೇಪ 3 ಹೋಯ್ತಪ್ಪ ಅಂತ ಅವಾಗ ಪರೋಕ್ಷ ಅಪರೋಕ್ಷ ಶೋಕ ನಿವೃತ್ತಿ ಪರಮಾನು ಪ್ರಾಪ್ತಿ ಮಾಡಿ ಕೊಡ್ತಾನ ಸದ್ಗುರುನಾಥ. ಅವ ನೀವು ಮೋಕ್ಷ ಸ್ವರೂಪನೇ ಅದೀವಿ. ಆವರಣ ವಿಕ್ಷೇಪ ಇವೆಲ್ಲ ನಮಗ್ ಮುಸುಕ ಹಾಕ್ಯಾವ ಅಂತೇಳಿ ಆಗ ಲಕ್ಷ್ಮಣರ ಉದಾಹರಣೆ ಕೊಟ್ಟರವರು. ಸಂಜೀವನ ಕಡ್ಡಿ ತಗೊಂಬ ಅಂತ ಹೇಳಿದ ಕೂಡ ಆ ಗುಡ್ಡನಕ್ಕೆ ತಗೊಂಬಂತ ಲಕ್ಷ್ಮಣ. ಯಾಕ? ಅದ್ರ ಜ್ಞಾನ ಇಲ್ಲ ಅದಕ್ಕ. ನಮಗೂ ಹಂಗೆ ಆಗ್ಯದ. ಹಂಗ ಆ ಸಂಜೀವನ ಕಡ್ಡಿ ತರುಂಬ ಅಂದ್ರ ಲಕ್ಷ್ಮಣ ಹ್ಯಾಂಗ್ ಗುಡ್ಡತ್ತಂದ್ರ ನಮ್ಮದು ನಮ್ಮ ಆವರಣಗಳನ್ನು ಮುಚ್ಚಿ ಹಾಕ್ಯದ. ಯಾರು ತಿಳ್ಕೊಡ್ತ ಜೀವರಾಶಿಗಳಲ್ಲಿ ಮಾನವ ಜನ್ಮನೇ ಆಶೆ ಅದ. ಎಲ್ಲಾ ಆಶೆಗಳು ಇಲ್ಲ. ಎಲ್ಲಕ್ಕೂ ಮಾನವನಿಗೆ ಆಶೆ ಅಂತ ಹೇಳಿದ್ರು ಶರಣರು. ಬೇಕು ಬೇಕು ಅನ್ನೋದೇ ಆ ವಿಕಾರಿ, ಸಾಕಂದವನೇ ಸೌಕಾರ. ನಾವು ಪ್ರತಿಯೊಂದು ಜೀವನದಲ್ಲಿ ಎಷ್ಟು ಕೊಟ್ಟರು ಪರಮಾತ್ಮ ಕೊಟ್ಟು ಕಳಿಸಿರ್ತಾನ. ನಮ್ಮ ಸಂಚಿತ ಆಗಾಮಿ ಪ್ರಾರ್ಥ ಕರ್ಮಾನುಸಾರವಾಗಿ ಸಂಚಿತ ಗೋಡೆ ಹಾಕಿದ್ದೇನು ಪ್ರಾರ್ಥ ಉಳ್ಳಾಕ ಬಂದಿವಿ ನಾವು. ಆ ಉಳಿದು ಬಿಟ್ಟಿರ್ತ ಇನ್ನ ಬೇಕು ಬೇಕಂದ್ರೆ ಅದೇ ವಿಕಾರ ಹಾಕಿವಿ. ಸಾಕು ಸಾಕಂದವನೇ ಸೌಕಾರ. ಯಾಕೆ ಹಾಕಂತಂದ್ರೆ ನಮ್ಗ ಅಜ್ಞಾನ ಅವಳ ವಿಕ್ಷೇಪ ನಮ್ಮಲ್ಲಿ ದೋಷಗಳದಾವ. ಯಾವಾಗ ಕಳ್ಕೊತೀವಿ ಅವಾಗ ಆ ಪರಮಾತ್ಮ ಪ್ರಾಪ್ತಿ ಹೊಂದ್ತೀವಿ. ಅದು ಯಾರಿಗೆ ಎಲ್ಲಿ ಸತ್ಸಂಗದಲ್ಲಿ ನಿತ್ಯದಲ್ಲಿ ಶ್ರವಣ ಬೇಕು, ಮನನ ಬೇಕು, ನಿತ್ಯಾಸನಗಳದ್ದು ಬೇಕು. ಆ ಮಾಡಿಕೊಂಡಾಗ ಏನಂತಂದ್ರೆ ನಮ್ಮ ಅಂತಃಕರಣ ಶುದ್ಧಿ ಆಗ್ತದ. ಅಂತಃಕರಣ ಶುದ್ಧಿ ಆಯ್ತು, ಧ್ಯಾನ ತಿಳಿಸ್ತಾರ ಅವರು. ನಮ್ಮ ಕನ್ನಡಿಯಲ್ಲಿ ಏನಾಗ ತೂಸು ಕೂತದ. ಆ ಕನ್ನಡಿ ಮುಖ ನಮ್ ಕಾಣ್ತದನ್ರಿ? ಕಾಣೋದಿಲ್ಲ. ಯಾಕ? ಅದ್ರ ಮ್ಯಾಲ ಧೂಳು ಕೂತದ. ಆ ಧೂಳು ಕೂತ್ ಸ್ವಚ್ಛಗೆ ವರ್ಷಿದಾಗ ನಮ್ಮ ಬಿಂಬ ಆ ಪ್ರತಿಬಿಂಬ ತೋರ್ತದ. ಹಂಗ ಅಂತಃಕರಣ ಎಂಬ ಕನ್ನಡಿ ಸ್ವಚ್ಛ ತಗೋಬೇಕು. ಅಂತಃಕರಣ ಎಂಬ ಸ್ವಚ್ಛ ಇತ್ತಪ್ಪ ಜ್ಞಾನ ಹಾಗೆ ಇರ್ತದಂತಾರ ಅವರು. ಈಗ ಕತ್ತಲು ಹೇಳದಂದ್ರ ಏನ್ ಹುಡುಗಿ ಹೊಡೆದ್ರ ಮತ್ತದು ಏನ್ರ ಹೋಗಿ ಚೆಲ್ಲಿದ್ರ ಅಂತ ಹೋಗ್ಕದ್ರ. ಹ್ಯಾಂಗ ದೀಪನೇ ಬೇಕು. ಅದ್ರ ಪ್ರಕಾಶವಾದಾಗ ಕತ್ತಲೆ ನಿವಾರಣೆ ಹಾಕೋದು. ಅವಾಗ ಜ್ಞಾನನೇ ದೀಪ ಹಚ್ಬೇಕು ನಮ್ಮಲ್ಲಿ. ಆ ಸದ್ಗುರುನಾಥ ಜ್ಞಾನ ಹೇಳ್ಬೇಕಪ್ಪ ಅಂದ್ರೆ ನಮ್ಗೆಲ್ಲ ಆ ಅಜ್ಞಾನ ಆವರಣ ವಿಕ್ಷೇಪ ಎಲ್ಲ ಹೋಗ್ಬಿಡ್ತದ. ಅಲ್ಲಿ ಹೋಗಿ ಏನಕ್ಕ ಜ್ಞಾನ ಪರಿಪೂರ್ಣ ನಾನೇ ಪರಬ್ರಹ್ಮ ಸ್ವರೂಪ ಅದೀನಿ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅದೀನಿ ಅನ್ನೋದು ಅವಾಗ ಏನಾಗ್ತದ ಎಲ್ಲಾನು ಆ ಪರೋಕ್ಷ ಅಪರೋಕ್ಷ ಜ್ಞಾನ ಶೋಕ ನಿವೃತ್ತಿ ಪರಮ ಪ್ರಾಪ್ತಿ ಅವನೇ ಆಗಿಬಿಡ್ತಾನ. ಅವಾಗ ಅದು ಆಗ್ಬೇಕಂದ್ರೆ ನಿತ್ಯದಲ್ಲಿ ಶ್ರವಣ ಬೇಕು. ಆ ಶ್ರವಣ ಮಾಡಿದೆ ಒಂದು ಎಲ್ಲ ಆ ಮನನ ನಿತ್ಯಾಸನ ಆಗ್ತದ ಅಂತ ಹೇಳ್ತಾರ. ಇನ್ನೂ ಮಾತಾಡೋರು ಅದರ ಶರಣರು. ನನ್ನ ಮಧ್ಯಗಳು ಆಕ್ಪು ಸುಬ್ರಜನ ಕರೆ ಶಿವರಾಮ್ ಕೊಡ್ತಿ ಎಲ್ಲರಿಗೂ ಶರಣು ಶಾಂತಿ. ಓಂ ನಮ ಶಿವಾಯ.
ಇಲ್ಲಿವರೆಗೆ ನಮ್ಮ ಎಳವಾರ ಪರಮ ಪೂಜ್ಯರ ಅಪ್ಪರು ಅವರು ಒಂದು ದಶಮನದ ದೃಷ್ಟಾಂತದ ಆಧಾರವಾಗಿ ತಕೊಂಡು ಈ ಬರತಕ್ಕಂತ ಈ ಚಿದ್ಭ್ರಮೆ ಮೂಲಕ ಈ ತೋರಿದಂತ ಈ 3 ಅವಸ್ಥೆಗಳು, ಒಂದು ಅಜ್ಞಾನ, ಆವರಣ ಮತ್ತು ಒಂದು ವಿಕ್ಷೇಪಗಳ ಬಗ್ಗೆ, ಹಾಗೂ ಅರುರೂಪಗಳಾದಂತ ಈ ಪರೋಕ್ಷ, ಅಪರೋಕ್ಷ, ಶೋಕ, ಮೂರ್ತಿಗಳೆಂಬ ಅಂದ್ರೆ ನಿರಂಕುಶ ತೃಪ್ತಿಗಾಗಿ ಮೋಕ್ಷ ರೂಪಗಳಾಗಿವೆ. ಇವುಗಳನ್ನು ನಾವು ಸಾಧಿಸಬೇಕಾದ್ರೆ ನಾವು ಇಂಥ ಮಹಾಸತ್ಸಂಗ, ಇಂಥ ಗುರುವಿನ ಒಂದು ವಾಕ್ಯ ಉಪದೇಶ, ಇಂಥ ಶಾಸ್ತ್ರಗಳ ಉಪದೇಶಗಳಿಂದ ಆ ಅಜ್ಞಾನವನ್ನು ನಾವು ತೊಲಗಿಸ್ಲಕ್ಕೆ ಬರುತ್ತೆ. ಹೆಂಗ ಪ್ರಕಾಶಮಾನವಾದ ಸೂರ್ಯನ ಬಂದ್ರಂದ್ರೆ ಹೆಂಗ ನಿಂದಿರುವುದಿಲ್ಲ. ಹಾಗಾಗಿ ನಿನ್ನಲ್ಲಿ ಜ್ಞಾನ ಉದಯ ಆಯ್ತು ಅಂದ್ರೆ ಅಜ್ಞಾನ ನಿಶ್ಚಿತವಾಗಿ ಹೋಗ್ತದೆ ಎಂಬತಕ್ಕಂಥದ್ದನ್ನು ಪರಮ ಪೂಜ್ಯರು ಇಲ್ಲಿವರೆಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಆ ತಿಳಿಸಿಕೊಟ್ಟಂತ ಪರಮ ಪೂಜ್ಯರಿಗೆ ಶರಣಾರ್ಥಗಳನ್ನು ಹೇಳಿಸುತ್ತಾ ಇನ್ನು ಮುಂದಿನದಾಗಿ ನಮ್ಮ ಮತ್ತೊಬ್ಬ ಪರಮ ಪೂಜ್ಯರಾದಂತ ಮಲಯಾಳ ಶಾಸ್ತ್ರಿಗಳು ತಮ್ಮ ಅನುಭವದ ನುಡಿಗಳನ್ನ ಈ ಸತ್ಸಂಗಕ್ಕೆ ಸಲ್ಲಿಸಬೇಕಂತ ಅಪ್ಪವರಲ್ಲಿ ತಿಳ್ಕೊತಾರೆ. ಮಲಯಾಳ ಪಪ್ಪವರ ಅಪ್ಪರವರಿಲ್ರಿ? ಮಲಯಾಳ ಪಪ್ಪವರು ಬಂದಿದ್ದಂಗಿಲ್ರಪ್ಪ, ಕಾಣ್ತಾ ಇಲ್ಲ. ಮುಂದಿನದಾಗಿ ನಮ್ಮ ಮತ್ತೊಬ್ಬ ಪರಮ ಪೂಜ್ಯರು ನಡೆಸ್ಕೊಡ್ಬೇಕಂತೇಳಿ ಆ ಪರಮ ಪೂಜ್ಯರಲ್ಲಿ ತಿಳ್ಕೊತೀನ್ರಿಪ್ಪ. ಮಾತಾಡ್ರಿಪ್ಪ ಮತ್ತೆ ಯಾರು ಅಪ್ಪವರು? ಉಣಿಬಾ ಅಪ್ಪಾಜಿಯವ್ರ ಅಪ್ಪವ್ರ ಯಾಕ ಉಣಿಬಾ ಅಪ್ಪವ್ರು ಅದಾರಿಲ್ರಿ? ಅಮ್ಮಯ್ಯಪ್ಪವ್ರ ಅವ್ರು ಕಾಣ್ತಾ ಇಲ್ಲಪ್ಪ. ಅವ್ರು ಮಾತಾಡ್ತಿದ್ರಪ್ಪ, ಯಾಕೆ ಮಾತಾಡ್ತಾ ಇಲ್ಲಪ್ಪ? ಅವ್ರು ಬಂದಿದ್ದಂಗಿಲ್ರಪ್ಪ. ಮುಂದೆ ಸಾಕಷ್ಟು ನಮಗೆ ಅಪ್ಪವ್ರಿದ್ರೆ ಅಂದ್ರೆ ಗೊತ್ತಾಗ್ತಿದ್ರೆ ಅಮ್ರಾಯಪ್ಪರ ತಾವ್ ಮಾತಾಡ್ರಪ್ಪ. ಅಮ್ರಾಯಪ್ಪ ಮಾತಾಡ್ತಿರಪ್ಪ, ಒಂದ್ 10 ಬಿಟ್ಟು ಬಿಡಪ್ಪ, ಸ್ವಲ್ಪ ಕೈ ಕೆಲಸ ಇದೆಯಪ್ಪ. ಹೊರಗಿದ್ದೀರಪ್ಪ, ಮತ್ತೆ ಮಾತಾಡ್ತೀನಿ. ಉಳಿದವರು ಸ್ವಲ್ಪ ಮುಂದಿನದಾಗಿ ನಮ್ಮ ಶ್ರೀಶೈಲ ಮೊಕಾಶಿ ಗುರುಗಳು ಅಪ್ಪವ್ರು ಮಾತಾಡ್ಬೇಕಂತೇಳಿ ಅಪ್ಪವ್ರಿಗೆ ತಿಳ್ಕೊತೀನಿ. ಮಾತಾಡ್ರಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ವೇದಾಂತ ಸಾರ್ವಭೌಮ ಸಿದ್ಧಾರೂಢರನ್ನು ಹಾಗೂ ಮಹಾಮಾನವತಾವಾದಿ ಬಸವಣ್ಣವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇಲ್ಲಿಯವರೆಗೆ ಉಪದೇಶವನ್ನು ಮಾಡಿದಂತ ಪರಮ ಪೂಜ್ಯರಾದ ಶರಣಬಸವ ಪೂಜ್ಯರಲ್ಲಿಯೂ, ಯಾಳವಾರ ಪೂಜ್ಯರಲ್ಲಿಯೂ ಹಣಿಮೆಣೆದು, ಪಾದಗಳಿಗೆ ಹಣಿಮೆಣೆದು, ಯಾವತ್ತು ಈ ಸತ್ಸಂಗದಲ್ಲಿ ಭಾಗವಹಿಸಿದಂತ ಶರಣ ತಂದೆ ತಾಯಿಗಳ ಪಾದಕಮಗಳಿಗೆ ಶರಣಾರ್ಥಿಗಳು. ಇಲ್ಲಿಯವರೆಗೆ ಶರಣಬಸವಪ್ಪ ಅವರು ಬ್ರಹ್ಮಜ್ಞಾನದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು. ಬ್ರಹ್ಮಜ್ಞಾನ ಅವಾಸನಿಗೆ ಆಗ್ತದೋ ಏನು ಕೂಟಸ್ಥನಿಗೆ ಆಗ್ತದೋ ಅನ್ನುವಂತ ಗುರು ಶಿಷ್ಯರ ಒಂದು ಪ್ರಶ್ನೆಯನ್ನ ಇಟ್ಟುಕೊಂಡು ನಮ್ಮೆಲ್ಲರಿಗೆ ಉಪದೇಶವನ್ನು ಇಡಿದ್ರು. ಬ್ರಹ್ಮಜ್ಞಾನ ಆಭಾಸನಿಗೆ ಆಗ್ತದ, ಕೂಟಸ್ಥನಿಗೆ ಇಲ್ಲ ಅಂತ ಹೇಳಿದ್ರು. ಆ 7 ಅವಸ್ಥೆಗಳಲ್ಲಿ ಅಜ್ಞಾನವನ್ನು ಮತ್ತು ಆವರಣದ ಬಗ್ಗೆ ಸವಿಸ್ತಾರವಾಗಿ ಪೂಜ್ಯರು ಹೇಳಿದ್ರು. ಅಜ್ಞಾನ ಅಂದ್ರ ಬ್ರಹ್ಮ ನನಗೆ ತಿಳಿದಿಲ್ಲ ಅನ್ನೋದೇ ಒಂದು ಅಜ್ಞಾನ. ಅದಕ್ಕೆ ನಾವು ಯಾವಾಗಲೂ ಏನ್ ತಿಳಿದ್ರು ತಿಳಿದಿಲ್ಲ ಅನ್ನಬೇಕು. ಆ ತಿಳಿದೇವತ್ತಂದ್ರ ಅದು ನಮ್ಗೆ ತಿಳಿದೇ ಇಲ್ಲ. ಅದಕ್ಕೆ ದಾಸರು ಒಂದ್ ಕಡೆ ಹೇಳ್ತಾರ, ಆ ದಾಸರದಂತೆ ತಿಳಿಸದೆ ತಿಳಿಯದು. ಆ ಹಂತ ಬಂದು ಕೇಳೋರು ಏನು ಗೊತ್ತಿಲ್ಲ ಅಂದಾಗ, ನಾವು ಶೂನ್ಯದಲ್ಲಿದ್ದಾಗ ಮಾತ್ರ ನಮಗ ಆ ಬ್ರಹ್ಮಜ್ಞಾನ ನನಗೆ ಗೊತ್ತಾಗ್ತದ. ಅದಕ್ಕೆ ಬ್ರಹ್ಮ ನನಗೆ ತಿಳಿದೇ ಇಲ್ಲ ಅನ್ನೋದೇ ಅಜ್ಞಾನ ಅಂತ ಹೇಳಿ ಪೂಜ್ಯರು ಸಾಕಷ್ಟು ಅಲ್ಲಂ ಪ್ರಭುಗಳ ಒಂದು
ಈ ವಚನದ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ಅದೇ ರೀತಿ ಆವರಣ ಅಂದ್ರ ಬ್ರಹ್ಮ ಇಲ್ಲ, ನಾನೇ ಬ್ರಹ್ಮ ಸ್ವರೂಪಿ, ನಾನೇ ಒಂದು ಆತ್ಮ ಸ್ವರೂಪಿ ಅನ್ನುವಂತ ಒಂದು ಜ್ಞಾನದ ಬಗ್ಗೆನೂ ಕೂಡ ಸಾಕಷ್ಟು ಪೂಜ್ಯರು ಹೇಳಿದ್ರು. ಆದ್ರೆ ಈ ತತ್ವಮಸಿ ಜ್ಞಾನ, ಈ ಅರಿವು ಮರೆವುಗಳನ್ನು ತಿಳಿಯುವ ನೀನು ಸಾಕ್ಷಿ ಸ್ವರೂಪ ನಾನು ಅನ್ನುವಂತ ಈ ಜ್ಞಾನ ಬಂದಾಗ ಮಾತ್ರ ಇದು ನಮಗ ಗೊತ್ತಾಗ್ತದ. ಅಂತ ಅರಿವನ್ನ ಎಲ್ಲಾ ಪರಮ ಪೂಜ್ಯರು ನಮಗ ನೀಡ್ಲಿಕ್ಕೆ ಹತ್ಯಾರ. ಆ ಒಂದು ದಿಶೆಯಲ್ಲಿ ನಾವು ನಡೆದದ್ದಾದ್ರ ನಮ್ಮ ಜೀವನ ಸಾರ್ಥಕ ಆಗ್ತದ. ಆ ಮೋಕ್ಷದ ಹಾದಿಯಲ್ಲಿ ನಾವು ಹೋಗೋಣ ಅಂತ ಒಂದು ಈ ಕರುಣೆ ಆ ದಯಾಗನಪ್ಪ ನಮ್ಮೆಲ್ಲರಿಗೆ ಕೊಳ್ಳಿ ಅಂತ ಹೇಳಿ ಆಶಿಸಿ ನಾನು ಕೂಡ ವಾಕಿಂಗ್ ದಾಗಿದ್ದೇನ್ರಿ. ಅದಕ್ಕೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಲ್ಲಿ ಇಚ್ಛೆಪಟ್ಟು ಈ ಪರಂ ಪೂಜ್ಯರ ಪಾದಗಳಿಗೆ ನನ್ನ 2 ನುಡಿಗಳನ್ನು ಅರ್ಪಿಸಿ ಈ ಕ್ರಿಸ್ತನ್ರಿ. ಓಂ ನಮಃ ಶಿವಾಯಪ್ಪ. ಎಲ್ಲರಿಗೂ ಶರಣ. ಇಲ್ಲಿವರೆಗೆ ನಮ್ಮ ಮೊಕಾಸಿ ಗುರುಗಳು ಈ ಅಜ್ಞಾನವನ್ನ ನಾಶ ಮಾಡಿಕೊಳ್ಳುವ ಬಗೆ ಹೇಗೆ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರ ಕೊಟ್ಟು ತಿಳಿಸಿಕೊಟ್ರು. ಅದೇ ಪೂರ್ವಕವಾಗಿ ನಾವೆಲ್ಲರೂ ಪರಮ ಪೂಜ್ಯರು ಹೇಳಿದ ಪ್ರತಿಯೊಂದು ಆ ಭಾವವಾಕ್ಯಗಳನ್ನು ಅಂತರ್ಗತವಾಗಿ ಅವುಗಳನ್ನು ವಿಚಾರಕ್ಕೆ ಹಚ್ಚಿಕೊಂಡಿದ್ದೇ ಆದರೆ ನಮ್ಮಲ್ಲಿರುವ ಅಜ್ಞಾನವನ್ನು ತೊಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಎಂಬತಕ್ಕಂಥದ್ದನ್ನು ಬಹಳ ಸರಳವಾಗಿ ಹೇಳಿದ್ರಪ್ಪರು. ಅವರಿಗೆ ಮತ್ತೊಮ್ಮೆ ಈ ಸತ್ಸಂಗದ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನದಾಗಿ ನಮ್ಮ ಸರೋಜಿನಿ ಕಿತ್ತೂರು ಅಮ್ಮವರದಾರಂದು ಗಡ್ಡಿ ಶರಣ ಹೇಳ್ರಿ ಅಪ್ಪರ. ಗಡ್ಡಿ ಶರಣ ಮಾತಾಡ್ರಿ ಪರ ಮುಂದಿನದಾಗಿ ಯಾರ ಬಂದ್ರಿ ಪರ ಗಡ್ಡಿ ಶರಣರು ಮಾತಾಡ್ರಿ ಪರ ಮಾತಾಡ್ರಿ. ನರಜನ್ಮವ ತೊಳೆದು ಹರಜನ್ಮ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖ ತೋರಿದ ಗುರುವೇ, ಶರಣ ಶರಣಾರ್ಥಿ. ಎಲ್ಲ ನನ್ನ ಅನುಭಾವಿಗಳು ಒಂದು ನೀವೆಲ್ಲ ಕೂಡಿ ಅನುಭವದ ಅಡಿಗೆ ಮಾಡಿ ಯಾವ ಅದ್ವೈತ ಚಕ್ರವರ್ತಿ ಸಾರ್ವಭೌಮ ಸಿದ್ಧಾರೂಢರನ್ನ ಹಾಗೂ ಸಮಾನತೆ ಹರಿಕಾರ ಅಂತ ಭಕ್ತಿ ಭಂಡಾರಿ ಬಸವಣ್ಣನವರನ್ನ ಹಾಗೂ ನನ್ನ ಆರಾಧ್ಯ ಗುರುಗಳಂತ ಸದ್ಗುರುಗಳನ್ನ ನೇರುತ್ತಾ ಇಂದಿನ ಸತ್ಸಂಗದಲ್ಲಿ ಪಾಲ್ಗೊಳ್ಳತಕ್ಕಂಥ ಎಲ್ಲ ನನ್ನ ಶರಣು ಬಂಧುಗಳಿಗೆ ಶರಣಾರ್ಥಿ. ಇಲ್ಲಿವರೆಗೆ ಪೂಜ್ಯ ಗುರುಗಳು ಎಲ್ಲ ಮಹನೀಯರು ಬಹಳ ಅನುಭವಗಳನ್ನ ಬ್ರಹ್ಮಜ್ಞಾನದ ಒಂದು ತಿರುಳನ್ನ ನಮಗೆ ಉಣಬಡಿಸಿದ್ದಾರೆ. ಇಲ್ಲಿ ಈ ಯಾವುದು ಬ್ರಹ್ಮ ಯಾವುದು ಅಲ್ಲ ಅಂತೇಳಿ ನಾವು ಹೇಳ್ತಿದ್ರು. ಈಗ ನಾವು ಲೌಕಿಕವಾಗಿ ಈ ಲೌಕಿಕವನ್ನು ನಂಬಿದವು ಅಲೌಕಿಕ ಕಡೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಪ್ರಪಂಚಿಕ ಇದ್ದಂತ ನಮ್ಮನ್ನ ಪಾರಮಾರ್ಥದೆಡೆಗೆ ಪ್ರಪಂಚದ ಒಂದು ನಮ್ಮ ಸಂಸಾರ ಜಂಜಾಟದಲ್ಲಿ ಪಾರಮಾರ್ಥವನ್ನು ಮರಿಬಾರದು. ನಮ್ಮ ಪ್ರಪಂಚದಲ್ಲಿ ಇದೇವು ನಾವು ಪ್ರಪಂಚವನ್ನು ಮಾಡಿ ಪ್ರಪಂಚವನ್ನೇ ಅಷ್ಟೇ ನಂಬಿದ್ರೆ ನಮ್ದು ಜೀವನ್ಮುಕ್ತ ಆಗುದಿಲ್ಲ. ಯಾಕಂದ್ರೆ ಇಡೀ ಆಯುಷ್ಯ ಎಲ್ಲವೂ ನಮ್ಮ ಪ್ರಪಂಚಕ್ಕೆ ಹೋತಪ್ಪ ಅಂತಂದ್ರೆ ಪಾರಮಾರ್ಥಕ್ಕೆ ಯಾವಾಗ ಬರೋದು. ಅದಕ್ಕೆ ಇಂಥ ಒಂದು ಸತ್ಸಂಗದಲ್ಲಿ ನಮ್ಮ ದೈನಂದಿನ ಒಂದು ಕೆಲಸವನ್ನು ಬದಿಗೊತ್ತಿ ಇಂಥ ಒಂದು ಸತ್ಸಂಗ ಶ್ರವಣವನ್ನು ಮಾಡ್ತಕ್ಕಂಥ ನಾವು ಇದು ಒಂದು ನಮಗ ಪುಣ್ಯದ ಕೆಲಸ. ಇಲ್ಲಿ ಅನೇಕ ಮಹನೀಯರು ಅನುಭವ ನುಡಿಯನ್ನು ನೋಡ್ತಾ ಹೇಳ್ತಾರೆ. ಹಾಗೆ ಸರ್ಕಾರ ನಮಗ ಉಚಿತ ಕರೆಂಟ್ ಕೊಟ್ಟಿದ ಜ್ಞಾನದ ಇದು ಜ್ಯೋತಿಯನ್ನ ಇಲ್ಲಿ ನಮಗ ಅನೇಕ ಮಹಾನುಭಾವರುಗಳು ಜ್ಞಾನ ಜ್ಯೋತಿಯನ್ನ ನಮ್ಗೆ ಫ್ರೀ ಕೊಡ್ತಾ ಇದ್ದಾರೆ. ಈ ಜ್ಞಾನ ಜ್ಯೋತಿಯನ್ನ ಫ್ರೀ ಅಂತಂದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರೆ ನಾವು ಅನೇಕ ಗ್ರಂಥಗಳನ್ನ ಕುತ್ಕೊಂಡು ಓದಿದ್ರ ಅದು ತೆಲಿಗೆ ಹತ್ತು ಮಾತಲ್ಲ. ಯಾಕಂದ್ರೆ ಅದು ಇದು ಚಿಂತನ ಮಂತ್ರ ಚರ್ಚದಲ್ಲಿ ಅನೇಕ ಮಹಾನುಭಾವರು ತಮ್ಮದ ಅನುಭವದ ನುಡಿಗಳನ್ನ ನಮ್ ಕಿವಿ ಬೀಳ್ತಲ್ಲ ಅದು ಪಟ್ನಲ್ಲವೂ ಹತ್ತರೋದು. ನಾ ಕುತ್ಕೊಂಡು ಯಾಕಂದ್ರೆ ಕುತ್ಕೊಂಡು ಓದ್ಬೇಕಾದ್ರೆ ಮನಸ್ಸು ಅದು
ಅಂತಂದ್ರ ಮನಸ್ಸನೇ ಕಾರಣ ಅದ. ಇದಕ್ಕ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಮನಸ್ಸನೇ ಕಾರಣ ಅದ. ಆ ಮನಸ್ಸು ಏನ್ ಮಾಡ್ತದ, ಅದು ಹರಿಯೋ ಮನಸ್ಸವನ್ನು ಕಟ್ಟಬೇಕಾಗದ. ಅದು ಹರಿತಾ ಇರ್ತದ, ಚಲನೆ ಇರ್ತದ, ಅದು ಚಲನೆ ಇರ್ತ ನಿಲ್ಲೋದಿಲ್ಲ. ಯಾಕಂದ್ರೆ ಆ ಅಕ್ಕಮಾರಿ ವಿರಾಗಿನ ಅಕ್ಕಮಾರಿ ಹೇಳ್ತಾರ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎಲ್ಲ ಕರ್ಮೇಂದ್ರಿಯಗಳ ಚೇಷ್ಟೆಗೆ ಈ ಇದು ಮನವೇ ಇದು ಎಲ್ಲಕ್ಕೂ ಮನಸ್ಸನೇ ಡ್ರೈವರ್ ಇದಕ್ಕ. ಎಲ್ಲವನ್ನೂ ಈ ಶರೀರದ ಒಂದು ಈಗ ಬಂದ ಅವನೇ ಆ ಕಡೆನ ಒಯ್ಯವನೇ, ನಮ್ ಈ ಕಡೆ ಕುಂಸವನು ಅವನೇ. ಹಾಗೆ ಈ ಅನೇಕ ಮಹನೀಯರು ಹೇಳಿದ್ರು. ಯಾಕಂದ್ರ ಇದು ಜ್ಞಾನದ ಬಲದಿಂದ ಅಜ್ಞಾನದ ಕೀಳಾಗ್ತದ. ಅದು ಜ್ಞಾನದ ಬಲನೇ ಇರ್ಲಿಕ್ಕಂದ್ರೆ ಅಜ್ಞಾನ ಎಲ್ಲಿ ಹೋಗ್ಬೇಕು. ಈಗ ನಮ್ ಮನ್ಯಾಗ ಕತ್ಲೈತಪ್ಪ ಅನ್ನೋದಕ್ಕೆ ನಾವು ದೀಪ ಹಚ್ಚಬೇಕು. ದೀಪ ಹಚ್ಚಿದ್ರೆ ಕತ್ಲೆ ಓಡ್ತದ. ಒಂದ್ ದೀಪನ ಹಚ್ಚಲಿಕ್ಕಂದ್ರೆ ಕತ್ಲೆಯಲ್ಲಿ ಓಡ್ತದ. ಹಾಗೆ ಇಲ್ಲಿ ಅನೇಕ ಮಹನೀಯರು ತಮ್ಮ ಅನುಭವದ ನುಡಿ ಇಂಥ ಒಂದು ಸತ್ಸಂಗ. ಯಾಕಂದ್ರೆ ಮಣ್ಣೊಬ್ಬರು ಪೂಜೆರು ಹೇಳು, ಮನುಷ್ಯತ್ವ ಮತ್ತು ಇದು ಸತ್ಸಂಗತ್ವ ಆಮೇಲೆ ಮುಮುಕ್ಷತ್ವ, ಇವು ಮೂರು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ ಅಂತ. ಆದ್ರೆ ಯಾಕಂದ್ರೆ ಮನುಷ್ಯನಿಗೆ ಇದು ಕಣ್ಣಿಗೆ ಕಾಣ್ತದ. ನಾವು ಹೋದ್ ಕೂಲಿ ಎಲ್ಲರೇ ಮಾರ್ಕೆಟಿಗೆ ಹೋಗಿ ಒಂದು ಗಡಿಗೆಯನ್ನ ತಗೋಬೇಕಾದ್ರೆ, ಒಂದು ಕೊಡವನ್ನ ಬಿಂದಿಗೆಯನ್ನು ನಾವು ತಗೋಬೇಕಾದ್ರೆ ಅದನ್ನ ನಾವು ಭಾಷೆ ನೋಡ್ತೇವೆ. ಒಂದಿಟ್ಟೆ ಕಾಯಿಯನ್ನು ತಗೋಬೇಕಾದ್ರೆ ಅದನ್ನ ನೋಡ್ತೇವೆ ನಾವು. ಹೋಗಿ ಪಟ್ಟ ಕೊಡ ತಗೊಂಡ್ ಬರೀ ಬರಂಗಿಲ್ಲ. ಅದು ಹೇಗದ ಹೇಗಿಲ್ಲ ಅದನ್ನೆಲ್ಲ ನಾವು ಮುಟ್ಟಿ ಅದು ಸರಿ ಕಟ್ಟಾಯ್ತಿಲ್ಲೋ ಹಾಗೆ ನೋಡ್ತೇವೆ. ಹಾಗೆ ನಾವು ಮನುಷ್ಯರ ಇರೋದ್ರು ಕೂಡ ಮನುಷ್ಯತ್ವ ಮುಖ್ಯ. ಹಾಗೆ ನಾವು ಈ ಪ್ರಪಂಚದಲ್ಲಿ ಇದ್ದವರು ಕೂಡ ಪಾರಮಾರ್ಥ ಮುಖ್ಯ. ಆ ಪಾರಮಾರ್ಥ ಇರ್ಲಿಕ್ಕಂದ್ರೆ ಏನು ಉಪಯೋಗಿಲ್ಲ. ನಾವು ಹೇಗೆ ಸುಮ್ಮ ಹುಟ್ಟು ಉಚಿತ ಸಾವು ಖಚಿತ, ಆ ಹುಟ್ಟಿದೆ ಅಂತ ಮಧ್ಯದಲ್ಲಿ ಬರ್ತಕ್ಕಂತ ಒಂದು ಬದುಕು ಏನದಲ್ಲ, ಬಹಳ ಅಮೂಲ್ಯವಾದಂತ ಬದುಕು. ಯಾಕಂದ್ರೆ ಅನೇಕ ಮಹನೀಯರು ನಮ್ಮ ಶರಣರು ನಮ್ಮ ಹಾಗೆ ಅವರು ಕೂಡ ತಂದೆ ತಾಯಿಗಳ ಉದರದಿಂದ ಬಂದು ಅವರ ಜೀವನ ಇಡೀ ಎಷ್ಟೋ ವರ್ಷ ಈ ಭೂಮಿ ಮೇಲೆ ಬಯಲಾದಾರ. ಆದ್ರೂ ಅವರು ಬಯಲು ಆಗೇ ಇಲ್ಲ. ನಾವು ನಿರಂತರವಾಗಿ ಅವ್ರು ನೆನಪು ಮಾಡ್ತಾ ಇರ್ತೇವೆ. ನಮ್ಮ ಕಣ್ಣೀರು ಈ ಮನೆ ತಾನೇ ನಮ್ಮ ಜ್ಞಾನೇವಿ ಸಿದ್ದೇಶ್ವರ ಶ್ರೀಗಳು ನಮ್ಮ ಇದೀಗೆಲ್ಲ ಮುಂದದಾರ. ಯಾಕಂದ್ರೆ ಅವರು ಹಾಗೆ ನಮ್ಮ ಹಾಗೆ ನರಜನ್ಮವನ್ನು ಬಂದ್ರು. ನರಜನ್ಮದಲ್ಲಿ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಬದುಕಿದ್ರು. ಆದ್ರೆ ಅವ್ರ ಬದುಕಿ ಆಗದ, ನಮ್ಮ ಬದುಕಿ ಆಗದ. ಆಮೇಲೆ ಅನೇಕ ಅವರು ಗೃಹಸ್ಥರಿಲ್ಲ ಇಲ್ಲ, ಆದ್ರೆ ಗೃಹಸ್ಥರಲ್ಲಿ ಇದ್ಕೊಂತ ಅನೇಕ ಮಹನೀಯರು ಅದಾರ. ಅನೇಕ ಜನರು ಅವರು ಪ್ರಪಂಚವನ್ನು ಮಾಡ್ತಾರ ಮತ್ತು ಪಾರಮಾರ್ಥವನ್ನು ಎರಡು ಮಾಡ್ತಾರ. ಅಂತ ಮಹನೀಯರು ಸಾಕಷ್ಟು ಜನ ಇಲ್ಲಿ ನಮ್ಮ ಸತ್ಸಂಗದಲ್ಲಿ ಇರ್ತಕ್ಕಂಥ ಅನೇಕ ಮಹನೀಯರು ಅದಾರ. ಅವರು ಪ್ರಪಂಚಕ್ಕರು ಅದಾರ ಮತ್ತು ಇದು ಅದಾರ. ಇಲ್ಲೇ ನಮ್ಮ ನಡೆಸ್ತಕ್ಕಂಥ ಶಂಕರಾನಂದರು ಅವರು ಸಂಸಾರಿಗಳು ನೋಡಿ, ದಿನನಿತ್ಯ ಅವರು ಇಂಥ ಒಂದು ಇದಕ್ಕೆ ಸತ್ಸಂಗಕ್ಕೆ ತಮ್ಮ ಯಾವ ಸಮಯವನ್ನು ಇದು ಮಾಡಿ ಮೀಸಲಿಟ್ಟು ಅನೇಕ ನಮ್ಮಂತ ನಮಗೇನು ಗೊತ್ತಿಲ್ಲ. ಈಗ ನಮ್ಗೆ ಯಾಕಂದ್ರೆ ಬರೀ ಹಾಡ್ಕೊತ ನಾ ಬಂದವ. ಈಗ ನೀವು ಇಂಥ ಒಂದು ಸತ್ಸಂಗಕ್ಕೆ ನಾವು ಬಂದದಕ್ಕೆ ಕೇಳೋದ್ರಿಂದ ಏನ್ ಮಾತಾಡಕತ್ತಿಲ್ಲ, ಅದು ಸತ್ಸಂಗದ ಫಲ. ಅದು ನಾವು ಸತ್ಸಂಗದ ಫಲ ಅದು ನಾನು ಮಾತಾಡಕ್ಕೆ ಮತ್ತು ಇದ್ದ ಜ್ಞಾನವನ್ನು ತಿಳ್ಕೊಂಡು ಅನೇಕ ಮಹನೀಯರು. ಯಾಕಂದ್ರೆ ಸರ್ವಜ್ಞ ಆದವನು ಗರ್ವದಿಂದ ಆದವನೇ, ಸರ್ವದೋಳು ಒಂದೊಂದು ನುಡಿ ಕಲಿತು ನಾನು ವಿದ್ಯೆಯ ಪರ್ವತ ಮಹಿಮಾ ಪುರುಷ ಎಲ್ಲವನ್ನೂ ಬಲ್ಲಂತ ಸರ್ವಜ್ಞ ಹೇಳಿದ ಮಾತು. ನಾ ಏನು ಸರ್ವಜ್ಞ ಆಗಿನಲ್ಲ, ಇದು ಯಾರಿಂಗೆ ಆಗಿನಿ ಅಂತೇಳಿ ಎಲ್ಲರಿಂದ ಒಂದೊಂದು ಸರ್ವರಿಂದ ನಾನು ನುಡಿ ಕಲ್ತಾನು ಸರ್ವಜ್ಞ ಅಂತ ಹೇಳಿದಂತ ಮಹಿಮಾ ಪುರುಷ. ಹಾಗೆ ಈ ಸತ್ಸಂಗದಲ್ಲಿ ಅನೇಕ ಮಹನೀಯರು. ಯಾಕಂದ್ರೆ ನಾವು ಇಂಥ ಒಂದು ಸಂಘದಿಂದ ಫಲದಿಂದ ಅನೇಕ ನಮ್ಮ ಜೀವನ ಅರಿವು ಮನಸ್ಸು ಏನಾಗ್ತದೆ, ಸ್ಥಿರತೆ ಆಗ್ತದೆ. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ವ್ಯಸನಗಳು, ಯಾಕಂದ್ರೆ ನಾವು ಪ್ರಪಂಚದಲ್ಲಿ ವ್ಯಸನ ಇರತೈತಿ ಅನೇಕ ಒಂದೆಲ್ಲ. ಯಾಕಂದ್ರೆ ವಿಷಮ ಸಂಸಾರ ಇದು, ಸಂಸಾರ ಎಂದು ಸುದ್ದಾಗಲ್ಲ. ಆ ಸಂಸಾರ ವಿಷಮ ಸಂಸಾರವನ್ನು ಸ್ಥಿರವಾಗಿ ತಗೊಂಡು ಪರಮಾತ್ಮೆಯ ಇನ್ನೊಂದು ಗೆಳಗಿ ಆ ಪರಮಾತ್ಮನ ಒಂದು ನಾವು ಯಾವಾಗಲೂ ಸತತ ಈ ಶ್ರವಣ ಮಾಡ್ತಕ್ಕಂಥ ಮನನ ಮಾಡ್ಕೊತ ನಿಧಿಧ್ಯಾಸ ಮಾಡ್ಕೊತ ಸಂತೋಷದಿಂದ ಕಾಲವನ್ನ ನಮ್ಮ ಜೀವನ ಕಳಿತು ಇದರಲ್ಲಿ. ಯಾಕಂದ್ರೆ ಈ ಜೀವನದಲ್ಲಿ ಪ್ರಪಂಚದಲ್ಲಿ ಎಷ್ಟು ಗಳಿದ ಸಾಕಾಗೋದಿಲ್ಲ. ಅದಕ್ಕೆ ಅಂದ್ರ ಬೇಕು ಎನ್ನುವ ಭಿಕಾರಿ ಸಾಕೇನೋ ಶ್ರೀಮಂತತೆ ಅಂತ ಹೇಳಿದ್ರು ಮಡಳಕ್ಷರರು. ಆಮೇಲೆ ಇಂಥವು ನಮ್ಗೆ ಎಷ್ಟು ನಾವು ಗಳಿಕೆ ಮಾಡಿದ್ರು ಸಾಕಂತ ಎಂದೂ ಮನಸ್ಸಾಗಿಲ್ಲ. ಯಾಕಂದ್ರೆ ಆಶೆ ಅತಿ, ಅದು ಆಶೆಕ್ ಮಿತಿ ಇಲ್ಲ, ಆಯುಷ್ಯ ಮಿತಿ ಅದ. ಆಯುಷ್ಯ ಮಿತಿ ಯಾಕೆ ಹೋಗೋದ ಇದು? ಈ ಬಾಲ್ಯ ಯೌವನ ಮುಪ್ಪು ಈಗ ಹೋತಾರ, ಅವು ಹೋಗ್ತಾ ಇರ್ತಾವ. ಅವಕ್ಕೆ ನಿರುವುದಿಲ್ಲ. ಯಾಕೆ ನಿರಂತರವಾಗಿ ಟೈಮ್ ಟಿಕ್ 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 ಅಂತ ಈ ಸಮಯ ಹಂಗ ಓಡ್ತಾ ಇರ್ತದ.
ಹಂಗ ಕಾಲಚಕ್ರ ಹೋಗ್ತಾ ಇರೋದು, ಅದು ಸೃಷ್ಟಿ ನಿಯಮ ಹೋಗ್ತಾ ಇದ. ಹಾಗೆ ನಮ್ಮ ಆಯುಷ್ಯ ಹೋಗ್ತಾ ಇರೋದ. ಇದ್ದ ಆಯುಷ್ಯದಲ್ಲಿ ನಾವು ಬದುಕು ಹೇಗಿರ್ಬೇಕು? ಅನೇಕ ಮಹನೀಯರು, ನಮ್ಮ ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ಅಲೆಕ್ಸಾಂಡರ್ ಬದುಕಿದ್ದು 32 ವರ್ಷ. ಅವರು 32 ವರ್ಷ ಬದುಕಿದ್ರು. ಅಲೆಕ್ಸಾಂಡರ್ ಕೊನೆಗೆ ಎಲ್ಲಿದ್ದೀ ಸಾಮ್ರಾಜ್ಯವನ್ನ ಗೆದಿಬೇಕಾದ್ರೆ ಕೊನೆಗೆ ಅವನಲ್ಲಿ ಆ ಸಾಯುವಾಗ ಜ್ಞಾನ ಬರ್ತದ್ದು. ನಾನು ಸಾಯುವಾಗ ಏನ್ ಇಷ್ಟೆಲ್ಲ ಗಳಿಕೆ ಮಾಡಿ ಹೋಗಾಗ ನಾನು ಹಾಗೆ ಹೋಗ್ತೀನಲ್ಲ ಅಂತ ಹೇಳಿ ತನ್ನ ಯಾವ ಶವಪೆಟ್ಟಿಗೆಯಲ್ಲಿ ನನ್ನ ಕೈಗಳನ್ನ ಕೆಳಗೆ ಹೊರಗೆ ಜನರಿಗೆ ತೋರುವಂಗ ಬಿಡ್ರಿ. ಯಾಕಂದ್ರೆ ಅವನು ಬ್ರಹ್ಮಜ್ಞಾನಿ ಇದ್ದ. ಯಾರಿಗೆ ತಲೆ ಭಾಗವಾದಂತ ವ್ಯಕ್ತಿ ತನ್ನ ಗುರು ಅರಿಸ್ಟಾಟಲ್ ಎದುರಿಗೆ ಬಂದ್ರ ಅದನ್ನ ಕೆಳಗಿಳಿದು ಸಾಷ್ಟಾಂಗ ಮಾಡಿದ್ರು. ಅಂತ ಯಾಕೆ ಮಾಡಿದ್ರೆ ಅಂತ ಮತ್ತೆ ಕೇಳಿದ್ರೆ ಅವ್ರು ಈ ನಗರೋರು ಅಧಿಕಂ ನಗರೋರು ಈ ಜಗತ್ತಿನಲ್ಲಿ ಯಾರಾದ್ರೂ ಶ್ರೇಷ್ಠ ವ್ಯಕ್ತಿ ಇದ್ರೆ ಅದು ಗುರುನಾಥ. ಆ ಗುರುನಾಥಗೆ ನಾನು ತಲೆ ಬಾಗ್ತೀನಿ ಅಂತೇಳಿ ಅವರು ಹೇಳಿದ್ರು. ಹಾಗೆ ಸದ್ಗುರುನಾಥನ ಹಾಗೂ ಅನೇಕ ಅನುಭವಿ ಇಲ್ಲಿ ಅನುಭವಿಗಳು ಸಾಕಷ್ಟು ಜನ ಇದಾರೆ. ನಾನು ಕೂಡ ಹೆಚ್ಚಿಗೆ ಸಮಯ ತಿಳದೆ ನನಗೆ ಕೊಟ್ಟಂತ ಒಂದು ತಮ್ಮ ಕರೆಗೆ ಬೆಲೆ ಕೊಟ್ಟು ನಾನು 2 ಮಾತನ್ನು ಹೇಳಿದ್ದೇನೆ. ಎಲ್ಲ ನನ್ನ ಶರಣ ಬಂಧುಗಳಿಗೆ ಶರಣಾಗ್ತೀನಿ. ಇಲ್ಲಿಯವರೆಗೆ ನಮ್ಮ ವಿಠಲಪ್ಪ ಅವರು ಬಹಳ ಸವಿಸ್ತಾರವಾಗಿ ಯಾವುದು ಸತ್ಯ ಅದ, ಯಾವುದು ಅಸತ್ಯ ಅದ ಎಂಬತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡಿ ಇಂಥ ಮಹಾಸಂಘದಲ್ಲಿ ನಾವು ಈ ಸತ್ಯವನ್ನು ಪ್ರತಿಪಾದಿಸುವ, ಸತ್ಯವನ್ನು ಅರಿತಿರತಕ್ಕಂಥ ಮಹಾಶರಣರ ಒಂದು ಮಂತ್ರವಾದ ನುಡಿಗಳನ್ನು ಅನುಸರಿಸಿಕೊಂಡು ನಾವು ಹೋಗಿದ್ದೇ ಆದರೆ ನನ್ನಲ್ಲಿ ಸತ್ಯತ್ವನೇ ಉದಯ ಆಗ್ತದೆ. ಅಸತ್ಯ ಹೋಗಿ ಸತ್ಯವನ್ನೇ ನಾವು ಪ್ರತಿಪಾದನೆ ಮಾಡ್ಕೋತೀನಿ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಿಳಿಸಿದ್ರು. ಅದೇ ಪೂರ್ವಕದಲ್ಲಿ ಒಂದು ವಿಷಯ ಹೇಳಿದ್ರು. ಯಾಕಂದ್ರೆ ಆಶಯಕ್ಕೆ ಮಿತಿ ಇಲ್ಲ, ಆಯುಷ್ಯಕ್ಕೆ ಮಿತಿ ಅದ. ಅದಕ್ಕಾಗಿ ಆ ತಾಯಿ ಆತ್ಮಾದೇವಿ ಹೇಳ್ತಾ ಚನ್ನಮಲ್ಲಿಕಾರ್ಜುನ ಬರೆದ ಅಕ್ಷರ ತೊಡೆಯದ ಮುನ್ನ ಶಿವಶಿವ ಅನ್ನೋ ಪಾಠ. ಯಾಕಂದ್ರೆ ನೀನು ಬರ್ಕೊಂಡ್ ಬಂದಿಯಪ್ಪ, ಅದು ಮುಗಿದ್ರೊಳಗಾಗಿ ನೀನು ಶಿವಶಿವ ಅನ್ನು. ಯಾಕಂದ್ರೆ ದೃಢವನ್ನ ನೋಡಿದೆ ನಿನ್ನೊಡಲು, ದೃಢವನ್ನ ನೋಡಿದೆ ಈ ಸಂಸಾರದ ಸುಖ, ಇವು ಅನಿತ್ಯಗಳು, ಇವು ಸತ್ಯವಾದದ್ದಲ್ಲ. ಅದಕ್ಕಾಗಿ ನೀನೇ ಸತ್ಯನಿದ್ದಿ, ನಿನ್ನನ್ನು ನೀನು ತಿಳಿದುಕೊಂಡು ಇದೇ ಜನ್ಮದಲ್ಲಿ ನೀನು ಮನುಷ್ಯನಾಗಿ ದೇವರೊಂದಿಗೆ ಬಿಡುಗಡೆಯಾಗಿ ಎಂಬತಕ್ಕಂತ ಹೇಳಿದಂತೆ ಅದನ್ನ ಇಲ್ಲಿ ತನಕ ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಅದರ ಪೂರ್ವಕವಾಗಿ ಇಲ್ಲಿನ ಮುಂದಿನದೆಲ್ಲ ನಮ್ಮ ಉಣ್ಣಿಬಾಯಿ ಅಪ್ಪಾಜಿಯವರು ತಮ್ಮ ಅನುಭವದ ನುಡಿಗಳನ್ನು ತಿಳಿಸಿಕೊಟ್ಟರು. ಉಣ್ಣಿಬಾಯಿ ಅಪ್ಪರಲ್ಲಿ ಕೇಳ್ಕೊಟ್ಟರು. ಓಂ ನಮಃ ಶಿವಾರ್ಥ. ಶರಣಾರ್ಥಿ ಎಲ್ಲ ಶರಣರ ಪಾದಗಳಿಗೂ ಶರಣಾರ್ಥಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಕಲ ಶರಣರು ಸವಿಸ್ತಾರವಾಗಿ ಅದರ ವಿಸ್ತಾರವನ್ನು ಹೇಳ್ಕೊಂಡು ಬಂದಾರ. ಅದರಂತೆ ಇವತ್ತಿನ ದಿವಸ ಶಂಕರಣ್ಣ ಗುರುಗಳು ನಿಮಿತ್ತವಾಗಿ ನಮ್ಮ ಶರಣ ಬಸವ ಮಹಾಸ್ವಾಮಿಗಳು ಈ ಅಜ್ಞಾನ ಆವರಣದ ಬಗ್ಗೆ ಎಲ್ಲರಿಗೂ ಮನದಟ್ಟಾಗುವಂತ ಸ್ಥಿತಿಯನ್ನ ಕಟ್ಟಿಕೊಟ್ಟಿದ್ದಾರೆ ಅಂತ ಶರಣರ ಪಾದಕ್ಕೂ ಶರಣಾರ್ಥಿಯನ್ನು ಹೇಳಬೇಕು. ಅಲ್ಲಿ ಅಜ್ಞಾನ ಅಂದ್ರೆ ಏನು, ಬ್ರಹ್ಮ ಎಂದರೆ ಏನು ಎಂಬುದು ನನಗೆ ಗೊತ್ತಿಲ್ಲ. ಹೆಂಗ ನನಗೆ ಗೊತ್ತಿಲ್ಲ. ಕೇಳಲಾಗಿದ್ರಪ್ಪ ಹೇಳಿಪ್ಪ. ಮಾತಾಡ್ರಪ್ಪ, ಕೇಳ್ತದಿಲ್ಲ ಇನ್ಕ ಒಂದೊಂದ್ ಶಬ್ದ ನೋಡು ಮಾತಾಡಿದ್ರಪ್ಪ. ಈಗ ಕೇಳಕತ್ತದ ಮಾತಾಡ್ರಿ. ಬ್ರಹ್ಮ ಎಂದರೇನು ಎಂಬುದು ನನಗೆ ಗೊತ್ತಿಲ್ಲ ಅಂತ ಅನ್ನೋದು ಅಜ್ಞಾನದ ಸ್ಥಿತಿಯನ್ನು ಹೇಳ್ಕೊತ ಬಂದು ಅದಕ್ಕೆ ಬ್ರಹ್ಮನೋದು ನನಗೆ ಗೊತ್ತಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ನಾನಿದ್ರೆ ಮಾತ್ರ ಎಲ್ಲವೂ ನಿಶ್ಚಯವಾಗಿ ತಿಳಿಸ್ಲಿಕ್ಕೆ ಗುರು ಸಮರ್ಥಿರ್ತಾನ. ಅವನ ಗುರುವಿನಿಂದ ತಿಳ್ಕೊಳಕ್ ಸಾಧ್ಯತೆ ಅಂತ ಹೇಳ್ಕೊತ ಬಂದ್ರು. ಆವರಣ ಅಂದ್ರೆ ಏನು, ಬ್ರಹ್ಮವಿದ್ದರೆ ತೋರಬೇಕಾಗಿತ್ತು, ಪ್ರತ್ಯೇಗಾತ್ಮನಿದ್ದರೆ ಪ್ರತ್ಯಕ್ಷವಾಗಿ ಬ್ರಹ್ಮ ಇಲ್ಲ ಅಂತ ಏನು ತಿಳಿತೇವಲ್ಲೋ
ಅದಕ್ಕೆ ಆವರಣ ಅಂತ ಹೇಳ್ಕೊತ ಬಂದ್ರು. ಇಲ್ಲಿ ಅಜ್ಞಾನ ಯಾವ್ಯಾವ ಅನ್ನೋದಕ್ಕೆ ದೃಷ್ಟಾಂತಗಳನ್ನು ಹೇಳ್ಕೊಂಡ್ ಬಂದ್ರು. ದೇವರಿಲ್ಲ ಅಂತ, ಬ್ರಹ್ಮ ಇಲ್ಲ ಅಂತ ಹೇಳೋದಕ್ಕೂ ದೃಷ್ಟಾಂತಗಳನ್ನು ಸವಿಸ್ತಾರವಾಗಿ ಹೇಳ್ಕೊತ ಬಂದ್ರು. ಯಾಕಂದ್ರ ರಾಮ ರಾವಣರ ಯುದ್ಧದಲ್ಲಿ ಲಕ್ಷ್ಮಣನು ಮೂರ್ಛೆ ಹೋದಾಗ ಅವನನ್ನು ಮೂರ್ಛೆಯಿಂದ ಎಚ್ಚರಿಸಬೇಕಾದ್ರ ಸಂಜೀವನ ಕಡ್ಡಿ ಬೇಕಾಯಿತು. ಇನ್ನು ಕಡ್ಡಿಯನ್ನು ನೋಡಿದವರು ಯಾರು ತರಲಿಕ್ಕೆ ಹೋಗ್ರಿ ಅಂತ ಹೇಳಿದಾಗ ಯಾರೋ ಸಂಜೀವಿನ ಕಡ್ಡಿಯನ್ನು ನೋಡಿಲ್ಲ. ಆದ್ರೆ ಕೆಲವೊಬ್ರು ಹೇಳಿದ್ರು ಇಂಥ ಗುಡ್ಡದಲ್ಲಿ ಸಂಜೀವನ ಕಡ್ಡಿ ಇದೆ ಅಂತ ಹೇಳಿದ್ರು. ಆ ಸಂಜೀವನ ಕಡ್ಡಿ ಐತಿ, ಆದ್ರೆ ಅದು ಸಂಜೀವನ ಕಡ್ಡಿ ಅದನ್ನು ತಗೋಬೇಕಾದ್ರೆ ಆ ಗುಡ್ಡವನ್ನೇ ಹೊತ್ಕೊಂಡು ಲಕ್ಷ್ಮಣನ ಸಂಜೀವನ ಕಡ್ಡಿ ತರೋ ಸಲುವಾಗಿ ಹನುಮಂತ ಹೇಗೆ ಗುಡ್ಡವನ್ನು ಹೊತ್ಕೊಂಡು ಬಂದು, ಹಾಗೆ ನಾವು ಏನೆಲ್ಲವನ್ನು ತಿಳಿಯದೆ ಈ ತೋರ್ತಕ್ಕಂಥ ಜಗತ್ತೇ ಸತ್ಯ, ಇದೇ ಗುಡ್ಡ ಏನು ಅವಶ್ಯ ಇಲ್ಲ. ಗುಡ್ಡದಲ್ಲಿ ಇರ್ತಕ್ಕಂಥ ಒಂದು ಸಂಜೀವನ ಕಡ್ಡಿಯಿಂದ ಜೀವನ ಜಾಗ್ರ ಆಯ್ತು ಅನ್ನೋದಂತ ವಿಚಾರವನ್ನು ಆ ಸವಿಸ್ತಾರವಾಗಿ ಗುರುಗಳು ಹೇಳ್ಕೊತ ಬಂದ್ರು. ಅದರಂತೆ ದೇವರಿಲ್ಲ ಅಂತಂದ್ರ ದೇವರನ್ನು ನೋಡಿಲ್ಲ ಅನ್ನೋವರಿಗೆ ದೇವರಿದ್ದಾನೆ ಅಂತ ಅನ್ನೋದಕ್ಕ ಒಂದು ಹಾರಾಡುವ ವಿಮಾನವನ್ನು ದೃಷ್ಟಾಂತ ಕೊಟ್ಟರು. ವಿಮಾನ ಹೋಗುವ ವಿಮಾನ ಕಾಣ್ತಾ ಇದೆ, ವಿಮಾನ ಹೋಗ್ತಾ ಇದೆ. ವಿಮಾನ ಹೋಗ್ಬೇಕಾದ್ರೆ ಕಾರಣ ಏನಪ್ಪ, ಹಾರಾಡ್ಬೇಕಾದ್ರೆ ಅದಕ್ಕೆ ಚಾಲಕನ ಅದಾನೋ ಇಲ್ಲೋ ಅಂತ ಕೇಳಿದಾಗ ಚಾಲಕ ಇಲ್ಲಾರದೆ ಕಟ್ ಕೇಳ್ತದ್ರಪ್ಪ, ಸರಿ ಕೇಳ್ತಾ ಇಲ್ಲ. ಈಗ ಕೇಳ್ತದನ್ರಪ್ಪ? ಈಗ ಕೇಳ್ತ ನೋಡ್ರಪ್ಪ, ಈಗ ಕೇಳದ್ರಪ್ಪ, ಈಗ ಕೇಳಕತ್ತದ್ರಪ್ಪ, ಈಗ ಕೇಳಕತ್ತದ ಹೇಳ್ರಪ್ಪ. ನಾನು ಮರೆಯೋದು ಜನರು ಬಂಧುಗಳ ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು ಗುರುರಾಯ ಬಂಧನವ ಕಳೆಯುವ ಅನ್ನೋದನ್ನ ಹೇಳ್ಕೊಂಡು ಬಂದ್ರು. ಅದರಂತೆ ನಮ್ಮ ಆ ಶರಣಬಸವ ಸ್ವಾಮಿಗಳು ಹೇಳಿದಂತ ಕನ್ನಡಿ ಸ್ವಚ್ಛವಾಗಿರ್ಬೇಕು, ಯಾಗ ಮುಖ ಕಾಣಬೇಕಾದ್ರೆ ಕನ್ನಡಿ ಸ್ವಚ್ಛವಾಗಿರ್ಬೇಕು, ಕನ್ನಡಿ ಅಲದಾಡಬಾರದು, ಕನ್ನಡಿನೂ ಡಬ್ ಹಾಕಿರಬಾರದು. ಈ ಎಲ್ಲ ಇದ್ದಾಗ ಮಾತ್ರ, ಇವೆಲ್ಲವುಗಳನ್ನು ಮೀರಿ ಕನ್ನಡಿ ಸ್ವಚ್ಛವಾಗಿದ್ದಾಗ ಮಾತ್ರ ತನ್ನ ಪ್ರತಿಬಿಂಬ ಹೇಗೆ ಸ್ವಚ್ಛವಾಗಿ ಕಾಣುವುದು, ಹಾಗೆ ತನ್ನಲ್ಲಿರುತ್ತ ಅಂತಃಕರಣ ಶುದ್ಧವಿದ್ದಾಗ ಆತ್ಮಜ್ಞಾನವಾಗಿ ತಾನೇ ಸ್ವಯಂ ಪ್ರಕಾಶ ಅನ್ನುವಂಥದ್ದು ತನಗೆ ಇದಾಗ್ತದೆ. ಈ ಅಜ್ಞಾನ ಆವರಣ ವಿಕ್ಷೇಪ ಎಂಬ ಸಂಶಯವನ್ನು ನೀಗಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಕ್ ಬರ್ತದೆ ಅನ್ನೋದನ್ನು ಹೇಳ್ಕೊತ ಬಂದು ಯಾಕೆ ಕಟ್ ಕೇಳ್ತಪ್ಪ? ಓಂ ನಮಃ ಶಿವಾಯ. ಮತ್ತೆ ಸರಿ ಕೇಳ್ತಾ ಇರ್ತಪ್ಪ. ನಂದು ಬಯಲಿಗೆ ದಿನ ಎಲ್ಲ ಯಾಕೋ ಸರಿಯಾಗಿ ಕೇಳೋದು ನನ್ರಿಪ್ಪ. ಹ್ಞೂನ್ರಪ್ಪ, ಸ್ವಲ್ಪ ಸರಿ ಯಾಕೆ ಕೇಳ್ತಾರೆ? ಕಟ್ ಕೇಳಕತ್ತಿದ್ರಪ್ಪ. ಕಟ್ ಕೇಳ್ತದ್ರಪ್ಪ, ಕಟ್ ಯಾಕೋ ಸ್ವಲ್ಪ ಟವರ್ ಅದಾನಿಲ್ಲ, ಸ್ವಲ್ಪ ಮೊಬೈಲ್ ಹತ್ತಿರ ಇಟ್ಕೊಂಡು ಮಾತಾಡ್ರಪ್ಪ. ನೀವು ಕೇಳ್ತಾವಲ್ಲಪ್ಪ? ಹೇಳ್ರಪ್ಪ. ತಿಳಿದರೆ ತಿಳಿಸೋಲ್ಲ ಅನ್ನೋದನ್ನ ನಮ್ಮ ಕಲ್ಯಾಣ ಶೆಟ್ಟಿ ಗುರುಗಳು ಬಹಳ ಸವಿಸ್ತಾರವಾಗಿ ಹೇಳ್ಕೊತ ಬಂದ್ರು. ಮುಂದೆ ನಮ್ಮ ಗಾಡೀಶರಣರು ಏನು ಲೋಕದ ಚೇಷ್ಟೆಗೆ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನೆಯ ಬೀಜ ಏನಗೊಳ್ಳದೊಂದು ಮನ,
ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕೆ ನನಗೆ ಬಹುಂಟೆ ಚೆನ್ನಮಲ್ಲಿಕಾರ್ಜುನ ಅಂತ ಅಕ್ಕಮಾರಿಗಳಿಂದ ಅನ್ನುವಂತ ಸ್ಥಿತಿಯಲ್ಲಿ ಮನಸ್ಸು ನಿಶ್ಚಯವಾಗಿ ನಾವು ಇದ್ರೆ ಮಾತ್ರ ಮನಸ್ಸೇ ಮಾರ್ಗ ಹಾಕದ. ಮನಸ್ಸು ಮಹಾದೇವನನ್ನು ಕಾಣ್ಲಿಕ್ಕೆ ಬರ್ತದ, ಮನಸ್ಸು ಈ ಪ್ರಪಂಚದಲ್ಲಿನೂ ಉಳಿಲಿಕ್ಕೆ ಬರ್ತದ. ಮನಸ್ಸೇ ಕಾರಣ ಅನ್ನೋದನ್ನ ಹೇಳ್ಕೊತ ಬಂದ್ರು. ಅದಕ್ಕ ಕರಿಗನ ಅಂಕುಶೆ ಕಿರಿದೆನ್ನಬಹುದೇ ಭಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಭಾರದಯ್ಯ, ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ, ಮರೋಗನ ನಿಮ್ಮ ನೆನೆಯು ಮನ ಕಿರಿದೆನ್ನಬಹುದೇ ಭಾರದಯ್ಯ ಅನ್ನುವಂತೆ ಶರಣರು ಇಲ್ಲಿ ಸತ್ಸಂಗತ್ವಂ ನಿಸ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿರ್ಮೋಹತ್ವಂ ಅಪ್ಪಾರ ಪುನಃ ಕೇಳ್ತಾ ಇರ್ಬೇಕು ಈಗ. ಕರ್ಣವಿಂದ್ಯಕ್ತಿಯನ್ನ ಮರವೆಂಗಡಿಸಿ ನಿಮ್ಮ ಪಾದವನ್ನು ಹರಿಸಯ್ಯ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಂತೆ. ಯಾಕೋ ಅದರ ಸ್ವಲ್ಪ ಸಮಸ್ಯೆ ಆಗ ಟವರ್ ಸಮಸ್ಯೆ ಇರ್ಬೇಕ್ರಪ್ಪ. ಯಾಕಂದ್ರೆ ಸರಿಯಾಗಿ ಕೇಳಲಾಗಿದೆ ಅಪ್ಪರು. ಇಲ್ಲಿವರೆಗೆ ನಮ್ಮ ಇವತ್ತಿನ ಅಧ್ಯಕ್ಷರು ಪರಮ ಪೂಜ್ಯರಾದಂತ ಉಂಡಿಮಾಯ ಅಪ್ಪಾಜಿಯವರು ಸಕಲ ಪೂಜ್ಯರು ಹೇಳಿರುವುದನ್ನ ಮತ್ತೊಂದು ಎಲ್ಲರಿಗೆ ನೆನಪಿಸಿ ಅದನ್ನ ಮನದಲ್ಲಿ ಗಟ್ಟಿಯಾಗಿ ಇಟ್ಟುಕೊಂಡ್ರಪ್ಪ. ಯಾಕಂತಂದ್ರ ಈ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಅದ. ಹಾಗಾಗಿ ಇನ್ನೊಂದ್ ಸ್ವಲ್ಪ ನೋಡ್ರಿ ಹೆಂಗಾಯ್ತಿನೇ ಇಲ್ಲಂತಂದ್ರೆ ಪರಮ ಪೂಜ್ಯರು ಹೇಳಿದ ಆ ಮಾತುಗಳು ನಮಗ ತಲುಪಲಿಲ್ಲ ಅಂದ್ರ ನಾವು ಎಷ್ಟು ಅದರಲ್ಲಿ ತಂಗಿನರಾಗಿವತ್ತಂದ್ರ ಏಕಾಗ್ರತೆವಾಗಿವತ್ತಂದ್ರ ಎಷ್ಟು ಕಳವಳ ವ್ಯಕ್ತಪಡಿಸ್ತೀವಿ. ಆ ಮಾತು ನಮಗೆ ತಲುಪಲಿಲ್ಲ ಅಂದ್ರೆ ಇದೇ ಏಕಾಗ್ರತೆ, ಇದೇ ಸತ್ಸಂಗದ ಶಕ್ತಿ. ಅದಕ್ಕಾಗಿ ದೂರಿಲ್ಲವೋ ಮುಕ್ತಿ ಅನ್ನುವ ಹಾಗೆ ನಾವೆಲ್ಲರೂ ಈ ಸತ್ಸಂಗದಿಂದ ನಾವು ಆದಷ್ಟು ಏಕಾಗ್ರತೆಯನ್ನು ಪಡೆದುಕೊಂಡಿವಿ. ಇನ್ನು ಮುಂದೆ ನಮ್ಮಲ್ಲಿರುವ ಸತ್ಯ ಪದ ಯಾವುದು ಅಸತ್ಯ ಪದ ಯಾವುದು ಎಂಬತಕ್ಕಂಥದ್ದನ್ನ ಆ ವಿವೇಕ ವಿಚಾರದಿಂದ ಅದನ್ನು ಪೂರ್ಣಗೊಳಿಸಿಕೊಂಡಿದ್ದೀವಿ. ಆದರೆ ನಾವೇ ಭಗವಂತನಿದ್ದೇವೆ ಎಂಬತಕ್ಕಂಥದ್ದು ದೂರಿಲ್ಲ ಎಂಬತಕ್ಕಂಥದ್ದನ್ನ ಬಹಳ ಈ ಸತ್ಸಂಗದ ಮುಖಾಂತರ ನಾವು ಅರಿತುಕೊಂಡದ್ದಾಗಿದೆ. ಹಾಗಾಗಿ ಇನ್ನು ಮುಂದೆ 7:30 ಆಯ್ತು ಪರ ಒಂದು ಮಂಗಳಾರತಿ ದಿನನಿತ್ಯದ ಆ ನಿಯಮದ ಪ್ರಕಾರ ಇವತ್ತು ಮಂಗಳಾರತಿಯನ್ನು ಮಾಡಿಕೊಂಡು ಮತ್ತು ಮುಂದಿನ ಶರಣರಿಗೆ ಚರ್ಚಾ ವಿಷಯವನ್ನ ಅನುಕರಣೆ ಮಾಡೋದ್ರ ಪರ. ಹೀಗಾಗಿ ಈಗ ನಮ್ಮ ವಿಠಲ್ ರೆಡ್ಡಿ ಶರಣರು ಒಂದು ಮಂಗಳಾರತಿ ಮಾಡಬೇಕಂತ ಆ ಶರಣರಲ್ಲಿ ಕೇಳ್ಕೊಳ್ತಾರೆ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ಮೀರಿದ, ಮಾತು ಮನಂಗಳಿಂದ ಮೀರಿದ ಅತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗು ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿಕ ಹೃದಯಾಬ್ಜ ಪಣತೆಯೊಳು ಸವೆಯದ ಸದ್ಭಕ್ತಿ ರಸತೈಲ ತೀವಿದ, ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಪ್ರಯಿಮಲ ಕಳೆಯಂಬವತ್ತಿ ಹಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ
ಮಸಕಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಮಸಕಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯ ಕಾಳಿಕ ಪೋರ್ಧದನೋಪಮ ಜ್ಯೋತಿ ಬೆಳಗುತ್ತಿರೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿರೆ ಪ್ರಣವಾಕಾರದ ಗುಣಮುರುಮೋಟದೆ ಗಣನೆಗತಿತಾರ್ಥವನೆ ತೋರುವ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಅನುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ವೆನಿಸುವ ಶಂಭು ಲಿಂಗವೇ ತಾನಾದ ಮನಿ ವೆನಿಸುವ ಶಂಭು ಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿರೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿರೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿರೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ವಾಗರ್ಸವ ಸಂಪೂರ್ತ ವಾಗರ್ತ ಪ್ರತಿಪದೇ ಜಗದ ಪಿತೃ ವಂದೇ ಪಾರ್ವತಿ ಪರಮೇಶ್ವರ ಸಾಂಬ ಜೈ ನಮ ಪಾರ್ವತಿ ಪತಿ ಹರ 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 ಮಾದೇ श्रीमन निजम शिवजी महाराज की जय। ओम सदगुरु सिद्धारूढ़ महाराज की जय। सदगुरु गुरुनाथारूढ़ महाराज की जय। भक्ताई भंडारी बसवेश्वर महाराज की जय। सकल साधु संत महाराज की जय। शरण ಇಲ್ಲಿಯವರೆಗೆ ಮಂಗಳಾರತಿ ನಡೆಸಿಕೊಟ್ಟಂತ ವಿಠಲ ಶರಣರ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಇನ್ನು ಮುಂದೆ ಇಲ್ಲಿ ತನಕ ಪರಮ ಪೂಜ್ಯರು ಹೇಳಿದ ಪರಮ ಸತ್ಯದ ವಿಚಾರದ ಅನುಗುಣವಾಗಿ ಇನ್ನು ಮುಂದೆ ಆ ಚರ್ಚೆಯನ್ನು ಅದರ ಅನುಗುಣವಾಗಿ ಮಾಡಬೇಕಂತ ಹೇಳಿ ತಮ್ಮೆಲ್ಲ ಶರಣರಲ್ಲಿ ತಿಳ್ಕೊಳ್ತಾ ಮುಂದೆ